Krishna, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare. Hare Rama, Rama Rama, Hare Hare. Jaya Shri Krishna, Jaya Shri Krishna, Shri Krishna, Jaya Shri Krishna, Jaya Dayal Nitai, Jaya Gaura Hari, Dayal Nitai, Jaya Gaura Hari. जय तुलसी महारानी, जय वृंदे देवी, जय तुलसी महारानी, जय जय प्रभुपा, जय जय गुरुदेव निताय गौर हरि बोल, हरि बोल, हरि बोल, हरि बोल, निताय गौर हरि बोल, हरि बोल, हरि बोल, हरि बोल। सर्व विघ्न विनाश नरसिंह देव की जय, प्रहलाद महाराज की जय, श्रील प्रभुपाद की जय, श्रील गुरुदेव की जय, निताय गौरानंदे, हरि हरि बोल। हरे कृष्ण। हरे कृष्ण एल्रिಗೂ हरे कृष्ण। ओम नमो भगवते वासुदेवाय, ओम नमो भगवते वासुदेवाय, ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयामुदीरयेत्। शृण्वतां स्वकतः कृष्ण पुण्यश्रवणकीर्तनः, हृदयन्तस्तु अभद्राणि विदुनोति सुगुरुः सताम्। नष्टप्रायेषु अभद्रेषु नित्यं भागवत सेवया, भगवतीरुत्तमश्लोके भक्तिर्भवति नैष्टकी। ओमज्ञानतिमिरन्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। नमायों विष्णुपदाय कृष्णपृष्ठाय भूतले श्रीमते जयपताकस्वामिन्निति नामिने, नमाचार्यपादाय निताय कृपप्रदायिने गौरकथदामदैनगृग्रामतारिणे, नमायों विष्णुपदाय कृष्णपृष्ठाय भूतले श्रीमते भक्तिवेदान्तस्वामिन्निति नामिने, नमस्ते सरस्वती देवे गौरवाणी प्रचारिणे, निर्विशेष शून्यवादी पाश्चात्यदेशतारिणे, वाञ्छाकल्पतरुभयश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद, श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। ಎಲ್ರಿಗೂ ಹರೇ ಕೃಷ್ಣ. ನಿನ್ನೆ ಏನು ನಾವು ತಿಳುವಳಿಕೆ ಪಟ್ಟಿದ್ದೀವಿ, ಯಾರಾದ್ರೂ ಒಂದ್ ನಿಮಿಷದಲ್ಲಿ ಒಂದ್ ಸಾರಾಂಶ ಹೇಳ್ಬೋದಾ? ಸುಮಾ ಮಾತಾಜಿ ಇಲ್ಲ ಜಯಮತಿ ಮಾತಾಜಿ, ಯಾರಾದ್ರೂ ಒಬ್ರು ಹೇಳಿ. ಸುಮತಾಜಿ ಹೇಳ್ತಾ ಇದ್ದೀರಾ? ಹರೇ ಕೃಷ್ಣ ಪ್ರಭು ಹೇಳ. ಹಾ ಹೇಳಿ ಮಾತಾಜಿ. ಅಂದ್ರೆ ನಿನ್ನೆ ಇಲ್ಲಿ ಸೂತ ಮುನಿಗಳು ಶುಕ ಮುನಿಗಳ ಬಗ್ಗೆ ಅವ್ರ ಶೌನಕಾದಿ ಮುನಿಗಳಿಗೆ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಸೂತ ಮುನಿಗಳದು ಕೂಡ ಯಾವ ರೀತಿ ಪ್ರಸಂಗ ಅಂತ, ಅವರು ಯಾರ ಮಗ ಅಂತ ಹೇಳ್ತಾರೆ, ಅವರು ರೋಮಹರ್ಷಣರ ಮಗ ಅಂತ ತಿಳಿಸ್ಕೊಡ್ತಾರೆ. ಮತ್ತೆ ಶುಕ ಮುನಿಗಳ ವೃತ್ತಾಂತದ ಬಗ್ಗೆ ಹೇಳ್ತಾರೆ, ವೇದವ್ಯಾಸರ ಮಗ ಅವರು ಅಂತ.
ಮತ್ತೆ ಯಾಕೆ ಅವರು ಅಷ್ಟು ಉನ್ನತವಾದ ಸ್ಥಿತಿಯಲ್ಲಿದ್ರು ಅವರು ಗೋಸ್ವಾಮಿಗಳಾಗಿದ್ರು ಅಂದ್ರೆ, ಯಾಕಂದ್ರೆ ಅವರು ಹುಟ್ಟಿನಿಂದಲೇ ಆ ಬಿಡುಗಡೆ, ಈ ಮಾಯಾಜಾಲದಿಂದ ಬಿಡುಗಡೆ ಹೊಂದಿರ್ತಾರೆ. ಆದ್ರಿಂದ ಅವ್ರಿಗೆ ಅಷ್ಟು ಉನ್ನತ, ಯಾಕಂದ್ರೆ ಮಾಯೆಯಿಂದ ಅವರು ಪರವಾಗಿರ್ತಾರೆ, ಮಾಯೆಗೆ ಅಟ್ಯಾಕ್ ಆಗಿರಲ್ಲ ಅವರು. ಅಷ್ಟು ಉನ್ನತವಾದ ಜನ್ಮ ಅವರು. ಆದ್ರಿಂದಾನೇ ಅವ್ರಿಗೆ ಶುಕ ಗೋಸ್ವಾಮಿಗಳು ಅಂತಾನು ಹೇಳ್ತಾರೆ. ಆದ್ರಿಂದ ಅವರು ಆ ವ್ಯಾಸ ಸ್ಥಾನದಲ್ಲಿ ಕುತ್ಕೊಳ್ಳಕ್ಕೆ ಅರ್ಹರು. ಅದೇ ರೀತಿ ಮತ್ತೆ ಇಲ್ಲಿ ಸೂತ ಮುನಿಗಳ ಬಗ್ಗೆನೂ ವಿಚಾರಣೆ ಹೇಳ್ತಾರೆ. ಮತ್ತೆ ಇಲ್ಲಿ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಮತ್ತೆ ಇಲ್ಲಿ ಶುಕಮುನಿಗಳಿಗೆ ಇವಾಗ ಒಬ್ಬ ಮನುಷ್ಯನಾಗಿ ಹುಟ್ಟಿದ್ಮೇಲೆ ಅವನಿಗೆ ಸಂಸ್ಕಾರಗಳು ಬೇಕಾಗುತ್ತೆ. ಸಂಸ್ಕಾರ ಆದ್ಮೇಲೆ ಅವನು ಒಬ್ಬ ದ್ವಿಜನಾಗ್ತಾನೆ, ಅಂದ್ರೆ ಇನ್ನೊಂದ್ ಜನ್ಮ ಸಿಗುತ್ತೆ ಅವ್ರಿಗೆ. ಆದ್ರೆ ಇಲ್ಲಿ ಶುಕಮುನಿಗಳಿಗೆ ಅದೆಲ್ಲ ಬೇಕಾಗಿರ್ಲಿ, ಯಾಕಂದ್ರೆ ಅವರು ಜನ್ಮತಃ ಅವರು ವೈಷ್ಣವರಾಗಿರ್ತಾರೆ ಅಂತ ಹೇಳ್ತಾರೆ. ಇದಕ್ಕೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಒಂದು ಕಿಬ ವಿಪ್ರ ಕಿಬನ್ಯಾಸಿ ಅಂದ್ರೆ ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೋ ಅವನು ವೈಷ್ಣವನಾಗಿರ್ತಾರೆ ಅಂತ ಅವರು ಹೇಳ್ತಾರೆ. ಹರೇ ಕೃಷ್ಣ. ಮತ್ತೆ ಇದಕ್ಕೆ ಎಕ್ಸಾಂಪಲ್ ಆಗಿ ಹರಿದಾಸ್ ಠಾಕೂರ್ದು ಕೊಡ್ತಾರೆ. ಅವರು ಒಬ್ರು ಮುಸ್ಲಿಂ ಆಗಿದ್ರು ಕೂಡ ಅವರು ಯಾವಾಗ ಹರಿ ಕೃಷ್ಣ ಮಹಾಮಂತ್ರದಲ್ಲಿ ಅವರು ಶ್ರದ್ಧೆಯನ್ನು ಇಟ್ಕೊಂಡು ದಿನಕ್ಕೆ 192 ಮಾಲೆಗಳನ್ನ ಮಾಡ್ತಾ ಇರ್ತಾರೆ. ಮತ್ತೆ ಮಾಯಾ ಅವ್ರನ್ನ ಸೋಲ್ಸಕ್ಕೆ ಬಂದಾಗ ಆ ಮಾಯೆಯನ್ನು ಕೂಡ ಅವರ ಶಿಷ್ಯರನ್ನಾಗಿ ಮಾಡ್ಕೊಳ್ತಾರೆ. ಅಂದ್ರೆ ಇಲ್ಲಿ ಹರಿನಾಮಕ್ಕೆ ಮತ್ತೆ ಭಾಗವತರ ಸಂಘಕ್ಕೆ ಅಷ್ಟು ಪವರ್ ಇದೆ ಅಂತ ಇದರಿಂದ ತಿಳ್ಕೊಬೇಕು. ಹರೇ ಕೃಷ್ಣ. ಥ್ಯಾಂಕ್ಸ್ ಮಾತಾಜಿ, ತುಂಬಾ ಚೆನ್ನಾಗಿ ತಿಳುವಳಿಕೆ ಕೊಟ್ರಿ. ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕದ ಉನ್ನತಿ ಎಲ್ಲಿ ಇದೆ ಅಂದ್ರೆ ಅದು ಯಾವಾಗ ಒಬ್ಬ ವ್ಯಕ್ತಿ ಶುದ್ಧ ವೈಷ್ಣವರಾಗ್ತಾರೋ ಅವಾಗ ಆ ಉನ್ನತಿ ಅವರಿಗೆ ಪ್ರಾಪ್ತಿ ಆಗುತ್ತೆ. ಅದಕ್ಕಾಗಿ ಪ್ರಾರಂಭದಲ್ಲಿ ಬ್ರಾಹ್ಮಣತ್ವ ಒಂದು ದೀಕ್ಷೆ ತಗೊಂಡು ಅಲ್ಲಿಂದ ಅವರು ಮುಂದೆ ವರಿತಾ ಯಾವಾಗ ಅವರು ಶುದ್ಧ ವೈಷ್ಣವರಾಗ್ತಾರೋ ಅವಾಗ ಆಧ್ಯಾತ್ಮಿಕದ್ದು ಕಟ್ಟ ಕಡೆಯದು ವಿಚಾರ. ಆ ಒಂದು ವಿಚಾರದಲ್ಲಿ ಸುಖದೇವ್ ಗೋಸ್ವಾಮಿಗಳು ಹುಟ್ಟಿದಾಗಲೇ ಅವ್ರಿಗೆ ಅಂತ ಒಂದು ಅವಕಾಶ ಅವರಿಗೆ ಭಗವಂತನ ದಯೆಯಿಂದ ಮತ್ತೆ ವೇದವ್ಯಾಸರ ಕೃಪೆಯಿಂದ ಅವರಿಗೆ ಪ್ರಾಪ್ತಿ ಆಗಿತ್ತು. ಅದರಿಂದ ಅವರು ಯಾವುದೇ ತರ ಸಂಸ್ಕಾರಕ್ಕೆ ಒಳಗಾಗ್ದಿರ ನೇರವಾಗಿ ಅವರು ಎಲ್ಲವನ್ನ ಬಿಟ್ಟು ಅವರು ಮುಂದಕ್ಕೆ ಹೋದ್ರು. ಮತ್ತೆ ಅದೇ ಆ ಸಂಸ್ಕಾರ ಒಳಗಡೆನೆ ಇದ್ದಿದ್ರಿಂದ ಅವರಿಗೆ ಅದು ಸಹಜವಾಗಿ ಇದ್ದಿದ್ರಿಂದ ಮತ್ತೆ ವೇದವ್ಯಾಸರು ಅವರನ್ನ ಭಗವಂತನ ಲೀಲೆಗಳನ್ನ ಮುಖಾಂತರವಾಗಿ ಮತ್ತೆ ಅವರನ್ನ ವಾಪಸ್ಸು ಕರೆಸ್ಕೋತಾರೆ ಅನ್ನೋದು ನಾವು ಮುಂದೆ ತಿಳುವಳಿಕೆ ಪಡಿತೀವಿ. ಅದರಿಂದ ಇದನ್ನ ನಾವು ಮುಂದಿನ ಶ್ಲೋಕಗಳಲ್ಲಿ ಮಾತಾಜಿ ಇವತ್ತು ಯಾರು ಓದ್ತಾರೆ? ಭಾರತಿ ಮಾತಾಜಿ. ಶ್ಲೋಕ 3 ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 2 ದೈವತ್ವ ಮತ್ತು ದೈವಿ ಸೇವೆ ಶ್ಲೋಕ 3 ಓದಿ ಮಾತಾಜಿ. ಅಧ್ಯಾಯ 2 ಶ್ಲೋಕ 3. ಯಹಂ ಸ್ವಾನುಭವಾಮುಖಿಲ ಶ್ರುತಿಸಾರಮೇಕಮಧ್ಯಾತ್ಮಂ ದೀಪಮತೀತಿತೀರ್ಷಾತಂ ತಂ ಸೋಧಂ ಸಂಸಾರಿಣಾಂ ಕರುಣಾಯಾಃ ಪುರಾಣಗುಹ್ಯಂ ತಾಂ ವ್ಯಾಸಸೂನುಮುಪಾಯಾಮಿ ಗುರು ಮುನೀನಾಂ. ಪದಪದಾರ್ಥ: ಯಾರು ಸ್ವಂತ ಅನುಭವದಿಂದ ಅಖಿಲ ಸಕಲ ಶ್ರುತಿ ವೇದಗಳ ಸಾರವಾದ ಏಕೈಕವಾದ ಆಧ್ಯಾತ್ಮ ದಿವ್ಯ ದೀಪಂ ಪ್ರಕಾಶಕ ಜ್ಯೋತಿಯಾದ ಅತೀತೀರ್ತಿಶಾತಾಂ ದಾಟ ಬಯಸುವ ತಮಃ ಅಂದಂ ದಟ್ಟವಾದ ಕತ್ತಲಿನಿಂದ ಕೂಡಿದ ಐಹಿಕ ಅಸ್ತಿತ್ವವನ್ನು ಸಾಂಸಾರಿಣ ಲೌಕಿಕ ಮಾನವರ ಕರುಣಾರಹಿತವಾದ ಕೃಪೆಯಿಂದ ಹೇಳಿದರು. ಪುರಾಣ ವೇದಗಳ ಪೂರಕ ಗ್ರಂಥಗಳ ಗುಹ್ಯಂ ಅತಿ ರಹಸ್ಯವನ್ನು ತಾಂ ಆ ವ್ಯಾಸಪುತ್ರನಿಗೆ ಉಪಯಾಮಿ ನನ್ನ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ. ಗುರುವಾದ ಮುನೀನ ಮಹರ್ಷಿಗಳ ಅನುವಾದ. ಕೇಳಿಸಿದೆಯಾ ಪ್ರಭು? ಹಲೋ, ಸ್ವಲ್ಪ ಜೋರಾಗಿ ಹೇಳಿ ಮಾತಾಜಿ. ಹಲೋ, ಕೇಳಿಸ್ತಾ ಇದೆ, ಸ್ವಲ್ಪ ಜೋರಾಗಿ ಹೇಳಿ. ಅನುವಾದ: ಸಕಲ ಮುನಿಗಳಿಗೆ
ಗುರುವಾದ ವ್ಯಾಸಪುತ್ರ ಶುಕಮುನಿಗಳಿಗೆ ಗೌರವಪೂರ್ಣ ಪ್ರಣಾಮಗಳನ್ನು ಸಲ್ಲಿಸುವೆನು. ಅವರು ಕತ್ತಲು ಕವಿದ ಪ್ರಪಂಚವನ್ನು ದಾಟಲು ಹೆಣಗುತ್ತಿರುವ ಸಾಂಸಾರಿಕರ ಮೇಲೆ ಪರಮ ಕರುಣೆ ತೋರಿ ಸಕಲ ವೇದಗಳ ಸಾರವೆನಿಸಿದ ಅತ್ಯಂತ ರಹಸ್ಯವಾದ ಈ ಪುರಾಣವನ್ನು ಸ್ವಾನುಭವದಿಂದ ಬೋಧಿಸಿದರು. ಭಾವಾರ್ಥ. ಮಾತಾಜಿ ಶ್ರೀ ಸೂತಮುನಿಗಳು ಸಾಕು ಈ ಮಾತಾಜಿ, ಸ್ತೋತ್ರದಲ್ಲಿ ಮಾತಾಜಿ ಸಾಕು, ಆಮೇಲೆ ಓದೋಣ. ನೀವು ವಿಡಿಯೋ ಆಫ್ ಮಾಡ್ಕೊಂಡು ಓದಿದ್ರೆ ಅನುಕೂಲ ಆಗುತ್ತೆ ಅನ್ಕೋತೀನಿ. ಯಾಕಂದ್ರೆ ನಿಮ್ ವಾಯ್ಸ್ ಬ್ರೇಕ್ ಆಗುತ್ತೆ ಅವಾಗ. ಮಾತಾಜಿ ಅದ್ ನನಗ್ ಮಾತ್ರ ಆಗ್ತಾ ಇದೆಯಾ, ಎಲ್ರಿಗೂ ಆಗುತ್ತಾ? ಹೌದು ಪ್ರಭು, ಕಟ್ ಆಗ್ತಾ ಇದೆ. ಈಗ ಪ್ರಭು ಕೇಳಿಸ್ತಿದ್ಯಾ? ಈಗ ಕೇಳಿಸ್ತಾ ಇದೆ ಮಾತಾಜಿ. ಒಂದ್ ಕೆಲ್ಸ ಮಾಡಿ, ಮೊದಲನೇ ಪ್ಯಾರ ಮಾತ್ರ ಭಾವಾರ್ಥ ಓದ್ಬಿಡಿ, ಅದಾದ್ಮೇಲೆ ನಾವು ಶುರು ಮಾಡೋಣ. ಓಕೆ ಪ್ರಭು. ಭಾವಾರ್ಥ. ಶ್ರೀ ಸೂತ ಮುನಿಗಳು ಈ ಸ್ತೋತ್ರದಲ್ಲಿ ಶ್ರೀಮದ್ ಭಾಗವತಕ್ಕೆ ಸಂಕ್ಷಿಪ್ತ ಅವತರಣಿಕೆಯನ್ನು ಒದಗಿಸಿದ್ದಾರೆ. ಶ್ರೀಮದ್ ಭಾಗವತವು ವೇದಾಂತ ಸೂತ್ರಗಳಿಗೆ ಸರಳವೂ ನೇರವೂ ಆದ ಪೂರಕ ವ್ಯಾಖ್ಯಾನ. ವೇದಾಂತ ಸೂತ್ರ ಅಥವಾ ಬ್ರಹ್ಮಸೂತ್ರವನ್ನು ವ್ಯಾಸ ಮಹರ್ಷಿ ರಚಿಸಿದ್ದಾರೆ. ವೇದರಾಶಿಯ ಸಾರವನ್ನು ನಿರೂಪಿಸಿರುವುದೇ ಅದರ ಉದ್ದೇಶ. ಈ ಸಾರದ ಸರಳ ವ್ಯಾಖ್ಯೆಯೇ ಶ್ರೀಮದ್ ಭಾಗವತ. ಶ್ರೀ ಶುಕಮುನಿಗಳು ವೇದಾಂತ ಸೂತ್ರಗಳ ಆಂತರ್ಯವನ್ನು ಪೂರ್ಣವಾಗಿ ತಿಳಿದವರು. ಇದರ ಪರಿಣಾಮವಾಗಿ ಅವರು ಸ್ವತಃ ಈ ಉಪಾಖ್ಯಾನ ರೂಪದ ಶ್ರೀಮದ್ ಭಾಗವತವನ್ನು ಅರಿತವರು. ಸಾಂಸಾರಿಕ ವ್ಯಾಮೋಹದಿಂದ ಕಂಗೆಟ್ಟು ಅವಿದ್ಯೆಯ ಪಾರವನ್ನು ದಾಟಿ ಹೋಗಲು ಬಯಸಿದವರ ಮೇಲೆ ಅಪಾರ ಕರುಣೆಯನ್ನು ತೋರುವುದಕ್ಕಾಗಿ ಶ್ರೀ ಶುಕಮುನಿಗಳು ಮೊದಲ ಬಾರಿಗೆ ಈ ರಹಸ್ಯ ಜ್ಞಾನವನ್ನು ನಿರೂಪಿಸಿದರು. ಸಾಕು ಮಾತಾಜಿ. ಮತ್ತೆ ಇಲ್ಲಿ ಸುಖದೇವ್ ಗೋಸ್ವಾಮಿಗಳು ಮತ್ತೆ ಅವರು ಸ್ಮರಣೆ ಮಾಡ್ತಾ ಮುಂದುವರಿತಾ ಅವ್ರು ಏನ್ ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಇಲ್ಲಿ ಎರಡು ವಿಚಾರ ತುಂಬಾ ಮುಖ್ಯ ಆಗಿರೋದು. ತಮಃ ಅಂಧಂ ಅನ್ನೋದು ಶಬ್ದ ದಟ್ಟವಾದ ಕತ್ತಲಿನಿಂದ ಕೂಡಿದ ಐಕ ಅಸ್ತಿತ್ವವನ್ನು ಅಂತ ಹೇಳ್ತಾ ಇದ್ದಾರೆ. ಈ ಭೌತಿಕ ಜಗತ್ ಯಾವ ತರ ಇದೆ ಅಂದ್ರೆ ಕತ್ಲೆ ಪ್ರಪಂಚ ಇದೆ. ಅದನ್ನು ಕೂಡ ಯಾವ ತರ ಇದೆ ಅಂದ್ರೆ ಇಲ್ಲಿ ಅದನ್ನೇ ಹೇಳ್ತಾರೆ, ದಟ್ಟವಾಗಿರೋದು ಕತ್ತಲೆಯಲ್ಲಿ ತುಂಬಿಕೊಂಡಿದೆ. ಅದು ಎರಡು ತರ ಕತ್ಲೇನೆ ಇದೆ. ಈ ಪ್ರಪಂಚನೇ ಕತ್ಲೆ, ಮತ್ತೆ ಈ ಭೌತಿಕ ಜೀವನನೂ ಕೂಡ ಕತ್ಲೇನೆ. ಅದಕ್ಕೆ ಇದನ್ನ ಒಬ್ಬ ವ್ಯಕ್ತಿ, ನಿಜವಾಗ್ಲೂ ಬುದ್ಧಿವಂತ ಆಗಿರೋ ವ್ಯಕ್ತಿ, ಇದನ್ನ ದಾಟಿ ಹೋಗಕ್ಕೆ ಯಾರಾದ್ರೂ ಇಚ್ಛೆ ಪಟ್ರೆ ಅವ್ರೇನ್ ಮಾಡ್ಬೇಕಪ್ಪ ಅಂದ್ರೆ, ಶ್ರೀಮದ್ ಭಾಗವತ ಸುಖದೇವ್ ಗೋಸ್ವಾಮಿಗಳು ಏನು ಕರುಣೆ ತೋರಿಸಿ ಸ್ವ ಅನುಭವದಿಂದ, ಎರಡನೇದು ವಿಚಾರ ಏನಂದ್ರೆ ಇಲ್ಲಿ ಸ್ವ ಅನುಭವದಿಂದ ಅವ್ರೇನ್ ಮಾಡ್ತಾ ಇದಾರೆ, ಈ ಒಂದು ಗುಹ್ಯತರ ಆಗಿರೋದು, ರಹಸ್ಯ ಆಗಿರೋದು ವಿಚಾರ, ಇದನ್ನ ದಾಟಬೇಕಂದ್ರೆ ಇದೊಂದೇ ದಾರಿ ಇರೋದು, ಇದೇ ರಹಸ್ಯ. ಅದನ್ನ ಕರುಣೆಯಿಂದ ಏನ್ ಮಾಡಿದ್ದಾರೆ, ಅವರು ಎಲ್ರಿಗೆ ತಿಳುವಳಿಕೆ ಕೊಟ್ರು. ಅಂತ ಸುಖದೇವ್ ಗೋಸ್ವಾಮಿಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಸಕಲ ಮುನಿಗಳಿಗೆ ಗುರುವಾದ ವ್ಯಾಸಪುತ್ರರು ಸುಖದೇವ್ ಗೋಸ್ವಾಮಿಗಳು ಗೌರವಪೂರ್ಣಕ ಪ್ರಣಾಮಗಳನ್ನು ಸಲ್ಲಿಸುವೆನು. ಅವರು ಕತ್ತಲು ಕವಿದ ಪ್ರಪಂಚವನ್ನು ದಾಟಲು ಎಣಗುತ್ತಿರುವ ಸಾಂಸಾರಿಕರ ಮೇಲೆ ಪರಮ ಕರುಣೆ ತೋರಿ ಸಕಲ ವೇದಗಳ ಸಾರವೆನಿಸಿದ ಅತ್ಯಂತ ರಹಸ್ಯವಾದ ಈ ಪುರಾಣವನ್ನು ಸ್ವ ಅನುಭವದಿಂದ ಬೋಧಿಸಿದರು. ಅದಕ್ಕೆ ಪ್ರಭುಪಾದರು ಭಾವಾರ್ಥದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಸೂತ ಗೋಸ್ವಾಮಿಗಳು ಈ ಸ್ತೋತ್ರದಲ್ಲಿ ಶ್ರೀಮದ್ ಭಾಗವತಕ್ಕೆ ಸಂಕ್ಷಿಪ್ತ ಅವತರಣಿಕೆಯನ್ನು ಒದಗಿಸಿದ್ದಾರೆ. ಪ್ರಭುಪಾದರು ಭಾವಾರ್ಥ ನೋಡಿ, ಸೂತ ಗೋಸ್ವಾಮಿಗಳ ಈ ಮಾತನ್ನ ಅವ್ರೇನ್ ಹೇಳ್ತಾ ಇದ್ದಾರೆ, ಇದು ಸ್ತೋತ್ರ ಅಂತ ಹೇಳ್ತಾ ಇದ್ದಾರೆ. ಏನ್ ಸ್ತೋತ್ರ ಇದೆ ಇದರಲ್ಲಿ? ಗುರುಗಳನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಗುರುಗಳನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ, ಕೊಂಡಾಡ್ತಾ ಇದ್ದಾರೆ. ಯಾಕೆಂದ್ರೆ ಎಲ್ಲೆಲ್ಲಿ ಗುರುಗಳನ್ನ, ಭಗವಂತನನ್ನ ಕೊಂಡಾಡ್ತಾರೋ ಅದೆಲ್ಲಾನು ಕೂಡ ಸ್ತೋತ್ರ ರೂಪದಲ್ಲಿ
ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಅಂತ ಸ್ತೋತ್ರಗಳೇ ಗುರುಗಳ ಕರುಣೆ ಮತ್ತೆ ಭಗವಂತನನ್ನ ಆ ಒಂದು ಕರುಣೆ ಕೃಪೆನ ನಾವು ಪಡೆಯೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಅದರಿಂದ ಶ್ರೀಮದ್ ಭಾಗವತ ನಾವು ಪ್ರಾರಂಭದಲ್ಲೇ ನೋಡಿದೀವಿ, ಇದು ಏನು ಸ್ತೋತ್ರಗಳು ಮತ್ತೆ ಪ್ರಾರ್ಥನೆಗಳಿಂದ ಇದು ಕೂಡಿದೆ ಅಂತ. ಅದಕ್ಕೆ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲೂ ಹೇಳ್ತಾ ಇದ್ದಾರೆ, ಇದು ಯಾವ್ದೋ ಸುಮ್ನೆ ಮಾತಲ್ಲ, ಇದು ಸ್ತೋತ್ರ. ಸ್ತೋತ್ರ ಅಂದ್ರೆ ಏನು? ಗುರುಗಳನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ, ಗುರುಗಳನ್ನ ಕೊಂಡಾಡ್ತಾ ಇದ್ದಾರೆ. ಅದರಿಂದ ಅಂತ ಸ್ತೋತ್ರಗಳು ಖಂಡಿತವಾಗ್ಲೂ ನಮ್ಗೆ ಅನುಕೂಲ ಆಗುತ್ತೆ. ಅದಕ್ಕೆ ನಾವು ಎಲ್ರೂ ಪ್ರತಿದಿನ ಬೆಳಿಗ್ಗೆ ಎದ್ದು ಆ ಒಂದು ಸಂಸಾರದಾವ ನಲಲೀಡ ಲೋಕ ತ್ರಾಣಾಯ ಕಾರುಣ್ಯ ಘನಘನತ್ವ, ಇದನ್ನು ಕೂಡ ಸ್ತೋತ್ರ ಅಲ್ವಾ? ಅದೇ ತರ ಇದನ್ನು ಕೂಡ ಸ್ತೋತ್ರ ಆಗಿದೆ. ಆ ಸ್ತೋತ್ರಗಳಿಂದಾನೇ ನಾವು ಗುರುಗಳನ್ನ ಸ್ಮರಣೆ ಮಾಡ್ಕೋಬೇಕು. ಅದರಿಂದ ಇದು ಸ್ತೋತ್ರ ರೂಪದಲ್ಲಿ ಇದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದು ಮೊದಲನೇದು ವಿಚಾರ. ಸಂಕ್ಷಿಪ್ತ ಅವತರಣಿಕೆಯನ್ನು ಮತ್ತೆ ಇಡೀ ಶ್ರೀಮದ್ ಭಾಗವತಕ್ಕೆ ಒಂದು ಸಂಕ್ಷಿಪ್ತ ಆಗಿರೋದು ವಿಚಾರನ ಇಲ್ಲಿ ನಮ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಇಡೀ ಶ್ರೀಮದ್ ಭಾಗವತ ಏನು ವೇದಗಳ ಸಾರ ರೂಪದಲ್ಲಿದೆ. ವೇದಗಳನ್ನ ವಿಸ್ತಾರ ಆಗಿರೋದು, ವೇದಗಳ ಅಪಾರ ಆಗಿರೋದು ಅರ್ಥಗಳನ್ನ ಶ್ರೀಮದ್ ಭಾಗವತ ಅದನ್ನ ಸಾರ ರೂಪದಲ್ಲಿ ನಮ್ಗೆ ತಿಳುವಳಿಕೆ ಕೊಡ್ತಾ ಇದೆ. ಮತ್ತೆ ಶ್ರೀಮದ್ ಭಾಗವತವು ವೇದಾಂತ ಸೂತ್ರಗಳಿಗೆ ಸರಳವೂ ನೇರವಾದ ಪೂರಕ ವ್ಯಾಖ್ಯಾನ. ವೇದಾಂತ ಸೂತ್ರ ಅಥವಾ ಬ್ರಹ್ಮಸೂತ್ರವನ್ನು ವ್ಯಾಸರು ರಚಿಸಿದ್ದಾರೆ. ವೇದ ರಾಶಿಯ ಸಾರವನ್ನು ನಿರೂಪಿಸುವುದೇ ಅವರ ಉದ್ದೇಶವಾಗಿತ್ತು. ಈ ಸಾರದ ಸರಳ ವ್ಯಾಖ್ಯೆಯೇ ಶ್ರೀಮದ್ ಭಾಗವತ. ಅದಕ್ಕೆ ವೇದಗಳನ್ನ ಕೊಟ್ಟವ್ರು ಯಾರು? ವೇದವ್ಯಾಸರು. ಎಲ್ರಿಗೆ ಅನುಕೂಲ ಆಗಿ, ಯಾಕೆಂದ್ರೆ ವೇದವ್ಯಾಸರು ಮತ್ತೆ ಭಗವಂತನ ಶಕ್ತ್ಯಾವೇಶ ಅವತಾರ, ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು. ವೇದಗಳನ್ನ ತಿಳುವಳಿಕೆ ಇರೋದು ಯಾರಿಗೆ? ಭಗವಂತನಿಗೆ. ವೇದಗಳನ್ನ ಅರ್ಥ ಮಾಡ್ಕೋಬೇಕಾಗಿರೋದು ಯಾರನ್ನ? ಭಗವಂತನನ್ನ. ವೇದಗಳ ಉದ್ದೇಶ ಏನು? ಮತ್ತೆ ಭಗವಂತನನ್ನ ತಿಳುವಳಿಕೆ ಪಡೆಯೋದೇ ಅದರದ್ದು ಉದ್ದೇಶ ಆಗಿದೆ. ಅದರಿಂದ ಈ ಎಲ್ಲ ವಿಚಾರಗಳನ್ನ ಭಗವಂತನೇ ಕೊಡೋದಕ್ಕೆ ಸಾಧ್ಯ. ಅದರಿಂದ ವೇದವ್ಯಾಸರ ರೂಪದಲ್ಲಿ ಭಗವಂತ ಏನ್ ಮಾಡಿದ್ರು? ಶಕ್ತ್ಯಾವೇಶ ಅವತಾರದಲ್ಲಿ ಬಂದು ಈ ವೇದಗಳನ್ನೆಲ್ಲ ಸಂಕಲನ ಮಾಡಿಕೊಟ್ರು. ಇಷ್ಟೆಲ್ಲ ಮಾಡಿದ್ರೇನು ಕೂಡ ಮತ್ತೆ ಗೊತ್ತು ಭಗವಂತನಿಗೆ, ಯಾಕೆಂದ್ರೆ ಈ ಕಲಿಯುಗ ಪ್ರಭಾವದಿಂದ ಇಲ್ಲೆಲ್ಲಾನು ಕೂಡ ಮತ್ತೆ ಗೊಂದಲದಲ್ಲಿ ಎಲ್ರು ಸಿಕ್ಕಾಕ್ಬಿಡ್ತಾರೆ. ಮತ್ತೆ ಈ ಎಲ್ಲ ವೇದದ್ದು, ಅದಕ್ಕೆ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ? ವೇದಗಳದ್ದು ರಾಶಿ ಅಂತ ಹೇಳ್ತಾ ಇದ್ದಾರೆ. ಅದು ನಾವ್ ಯಾರು ಕಲ್ಪನೆನೇ ಮಾಡಕ್ಕಾಗಲ್ಲ ಅಷ್ಟು ಯಾಕೆಂದ್ರೆ ಒಂದೊಂದು ಅಣುದು ಕೂಡ ಲೆಕ್ಕಾಚಾರನ ವೇದಗಳಿಂದ ನಾವು ತಿಳುವಳಿಕೆ ಪಡಿಬಹುದು. ಅಷ್ಟು ವಿಚಾರಗಳನ್ನ ವೇದಗಳಲ್ಲಿ ಭಗವಂತ ಕೊಟ್ಬಿಟ್ಟಿದ್ದಾರೆ. ಈ ಜಗತ್ತಲ್ಲಿ ಎಲ್ಲೂ ಕೂಡ ಯಾರನ್ನು ಕೂಡ ಗೊಂದಲಕ್ಕೆ ಒಳಗಾಗ್ಲೇಬಾರದು. ಆ ತರ ವಿಚಾರಗಳನ್ನೇ ವೇದದಲ್ಲಿ ಭಗವಂತ ಇಟ್ಟಿದ್ದಾರೆ. ಆದ್ರೇನು ಕೂಡ ಅದನ್ನ ಅರ್ಥ ಮಾಡೋಷ್ಟು ಶಕ್ತಿ ನಮ್ಗಿದ್ಯಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಅದರಿಂದಾನೇ ಭಗವಂತ ಏನ್ ಮಾಡಿದ್ರು? ಮತ್ತೆ ವೇದವ್ಯಾಸರು ಶ್ರೀಮದ್ ಭಾಗವತವನ್ನ, ಆ ವೇದಗಳದ್ದು ಸಾರ ರೂಪದಲ್ಲಿ ಶ್ರೀಮದ್ ಭಾಗವತವನ್ನ, ಅದಕ್ಕೆ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ನೋಡಿ, ಸರಳವೂ ಮತ್ತೆ ಸಹಜ ಆಗಿರೋದು ವ್ಯಾಖ್ಯಾನ. ಇದು ನೇರವಾಗಿರೋದು ಭಗವಂತನೇ ಕೊಟ್ಟಿರೋ ವೇದಗಳಿಗೆ, ಮತ್ತೆ ಭಗವಂತನೇ ಅದನ್ನ ಯಾವ ತರ ಅರ್ಥ ಮಾಡ್ಕೋಬೇಕು ಅಂತ ತಿಳುವಳಿಕೆ ಕೊಡೋದಕ್ಕಾಗಿ ಇಲ್ಲೇನ್ ಮಾಡಿದ್ದಾರೆ? ಶ್ರೀಮದ್ ಭಾಗವತವನ್ನ ಕೊಟ್ರು. ಶ್ರೀಲ ಸುಖದೇವ ಗೋಸ್ವಾಮಿಗಳು ವೇದಾಂತ ಸೂತ್ರವನ್ನು ಸಂಪೂರ್ಣವಾಗಿ ಸಾಕ್ಷಾತ್ಕರಿಸಿಕೊಂಡವರು. ಇದನ್ನ ಆಂತರ್ಯವನ್ನು ತಿಳಿದವರು ಅಂತ, ಅರಿತವರು ಅನ್ನೋದಲ್ಲ ವಿಚಾರ. ಇಲ್ಲೇನ್ ಹೇಳ್ತಾ ಇದಾರೆ? ಸ್ವ ಅನುಭವ ಅನ್ನೋ ಶಬ್ದಕ್ಕೆ ಪ್ರಭುಪಾದರು ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ, ಸಂಪೂರ್ಣವಾಗಿ ಅದನ್ನ ಸಾಕ್ಷಾತ್ಕಾರ ಪಡ್ಕೊಂಡಿದ್ರು. ಬರೀ ಅರ್ಥ ಮಾಡ್ಕೊಂಡಿರೋದಲ್ಲ. ಸಾಕ್ಷಾತ್ಕಾರ ಬೇರೆ, ಅರ್ಥ ಬೇರೆ. ಬರೀ ಅರ್ಥ ಮಾಡ್ಕೊಳೋದೇ ಬೇರೆ, ಸಾಕ್ಷಾತ್ಕಾರ ಬೇರೆ. ನನ್ಗೆ ಇದು ಅರ್ಥ ಆಯ್ತು ಅನ್ನೋದೇ ಬೇರೆ. ನನ್ಗೆ ಅರ್ಥ ಆಯ್ತು, ಪ್ರಭುಪಾದರು ಹೇಳ್ತಾರಲ್ಲ, ನನ್ಗೆ ಅರ್ಥ ಆಯ್ತು ನೀರು ಅನ್ನೋದು ನಮ್ ದಣಿವನ್ನ ಕಡಿಮೆ ಮಾಡುತ್ತೆ ಅನ್ನೋದು ನನ್ಗೆ ಅರ್ಥ ಆಯ್ತು ಅನ್ನೋದೇ ಬೇರೆ. ಅದನ್ನ ಅನುಭವ ಮಾಡೋದೇ ಬೇರೆ. ಯಾರಾದ್ರೂ ಹೇಳಿದ್ರೆ ಅರ್ಥ ಮಾಡ್ಕೋಬಹುದು, ಆದ್ರೆ ಅನುಭವ ಮಾಡೋದು ಹೆಂಗಿರುತ್ತೆ? ವ್ಯತ್ಯಾಸ ಇದೆಯಲ್ವಾ? ನೀರು ಕುಡ್ದಾಗ ನಮಗ್ ಗೊತ್ತಾಗುತ್ತೆ, ಹೌದಪ್ಪ ಓ ನೀರು ಅಂದ್ರೆ ನನಗೆ ಅದರಲ್ಲಿ ಒಂದು ವಿಶೇಷ ಆಗಿರೋದು ಭಗವಂತ ರುಚಿ ಇಟ್ಟಿದ್ದಾನೆ, ಅದರಿಂದ ನನ್ನ ದಾಹ ಏನಾಯ್ತು ತೀರ್ತು ಅಂತ ನಾವು ಯಾವ ತರ ನಾವು ಫೀಲ್ ಮಾಡ್ತೀವೋ, ಅದೇ ತರ ಶ್ರೀಮದ್ ಭಾಗವತ ವಿಚಾರಗಳನ್ನ ಪೂರ್ಣವಾಗಿ ಸಾಕ್ಷಾತ್ಕಾರ ಪಡಿಸ್ಕೊಂಡಿರೋದು ಅಂದ್ರೇನು? ನೇರವಾಗಿ ಭಗವಂತನನ್ನ ಅವರ ಕೃಪೆನ ತಗೊಂಡಿದ್ದಾರೆ.
ಆ ಕೃಪೆಯಲ್ಲಿ ಎಷ್ಟು ರಸ ಇದೆ ಅನ್ನೋದು ಅವರಿಗೆ ಗೊತ್ತಿದೆ, ಅದರದ್ದು ರುಚಿ ಗೊತ್ತಿದೆ. ಆ ರುಚಿನ ಸರಿಯಾಗಿ ಗೊತ್ತಿರೋದ್ರಿಂದ ಅವರು ಯಥಾವತ್ತಾಗಿ ಅದು ಇನ್ನೊಬ್ಬರಿಗೂ ಕೂಡ ಹಂಚೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕಾಗಿನೇ ಸ್ವ ಅನುಭವದಿಂದ ಏನ್ ಮಾಡಿದ್ದಾರೆ ಸುಖದೇವ್ ಗೋಸ್ವಾಮಿಗಳು ಇದನ್ನ ಸಾಕ್ಷಾತ್ಕಾರ ಮಾಡಿಕೊಂಡ್ರು ಅನ್ನೋದನ್ನೇ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಕನ್ನಡದಲ್ಲಿ ಏನಾಯ್ತು ಅಂದ್ರೆ ಒಂಚೂರು ಚೇಂಜ್ ಮಾಡಿ ಬರೆದ್ಬಿಟ್ರು, ಆಂತರ್ಯವನ್ನ ಅರಿತವರು ಅಂತ ಬರೆದ್ಬಿಟ್ರು. ಆದ್ರೆ ಇಲ್ಲಿ ಆಂತರ್ಯ ಅಲ್ಲ, ಅದು ಅನುಭವ ಮಾಡಿದವರು ಅನ್ನೋದೇ ನಾವು ಅರ್ಥ ಮಾಡ್ಕೋಬೇಕು. ಅದರಿಂದ ಆಂತರ್ಯವನ್ನು ಪೂರ್ಣವಾಗಿ ಅಂದ್ರೆ ಸಾಕ್ಷಾತ್ಕಾರವನ್ನು ಪೂರ್ಣವಾಗಿ ಪಡೆದವರು, ಇದರ ಪರಿಣಾಮವಾಗಿ ಅವರು ಸ್ವತಃ ಉಪಾಖ್ಯಾನ ರೂಪದ ಶ್ರೀಮದ್ ಭಾಗವತವನ್ನು ಅರಿತವರು. ವೇದಾಂತ ಸೂತ್ರದ್ದು ಸಾಕ್ಷಾತ್ಕಾರ ಅವರಿಗೆ ಗೊತ್ತಿತ್ತು, ಅದರಿಂದಾನೇ ಅವರು ಶ್ರೀಮದ್ ಭಾಗವತವನ್ನು ಚೆನ್ನಾಗಿ ಅವ್ರು ಏನ್ ಮಾಡಿದ್ದಾರೆ, ಎಲ್ರಿಗೆ ತಿಳುವಳಿಕೆ ಕೊಡ್ಬೋದು. ಆ ರಸ ಅವರಿಗೆ ಗೊತ್ತಿದೆ ಅನ್ನೋದು ಇಲ್ಲಿ ಪ್ರಭುಪಾದರು ಹೇಳ್ತಾರೆ. ಸಾಂಸಾರಿಕ ವ್ಯಾಮೋಹದಿಂದ ಕೆಂಗೆಟ್ಟು ಅವಿದ್ಯ ಪಾರವನ್ನು ದಾಟಲು ಹೋಗಲು ಬಯಸಿದವರ ಮೇಲೆ ಅಪಾರ ಕರುಣೆಯನ್ನು ತೋರುವುದಕ್ಕಾಗಿ ಶ್ರೀಲ ಸುಖದೇವ್ ಗೋಸ್ವಾಮಿಗಳು ಮೊದಲ ಬಾರಿಗೆ ಈ ರಹಸ್ಯ ಜ್ಞಾನವನ್ನು ನಿರೂಪಿಸಿದರು. ಮೊದಲನೇದು ಪ್ರವಚನ ಶ್ರೀಮದ್ ಭಾಗವತದ್ದು 5000 ವರ್ಷಗಳ ಹಿಂದೆ ಸುಖದೇವ್ ಗೋಸ್ವಾಮಿಗಳು ಮಾಡಿದ್ರು. ಅದನ್ನ ವೇದವ್ಯಾಸರಿಂದ ತಿಳುವಳಿಕೆ ಪಡ್ಕೊಂಡ್ರು, ಅದನ್ನ ಸ್ವ ಅನುಭವ ಮಾಡಿದ್ರು. ಅದನ್ನ ಮತ್ತೆ ಅವರು ಯಾಕೆಂದ್ರೆ ಇಲ್ಲಿ ನೋಡಿ ಅನುವಾದದಲ್ಲೂ ಅದನ್ನೇ ಹೇಳ್ತಾ ಇರೋದು, ಈ ಸಂಸಾರ ಅನ್ನೋದು ಎಲ್ರು ಎಣಕ್ತಾ ಇರೋದು ಅಂತ ಬರೀತಾರಲ್ಲಿ. ಈ ಜೀವನ ಯಾವ ತರ ಇದೆ, ಪ್ರತಿ ದಿನ ನಾವು ಎಣಗಬೇಕು. ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರೋವ್ರೆ, ಈ ಸಮಸ್ಯೆಯಿಂದ ತೊಂದರೆನ ಅನುಭವ ಮಾಡ್ತಾ ಇರೋವ್ರೆ. ಈ ತೊಂದರೆಗಳಿಂದ ನಾವು ಹೊರಗಡೆ ಬರ್ಬೇಕು ಅಂದ್ರೆ ನಾವು ಖಂಡಿತವಾಗ್ಲೂ ನಾವು ಶ್ರೀಮದ್ ಭಾಗವತನ ಏನು ಸುಖದೇವ್, ಅದಕ್ಕಾಗಿನೇ ಅವರ ಒಂದು ಯಾರು ಅದನ್ನು ಕೂಡ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಯಾರು ಅವ್ರಿಗೆ ಅರ್ಥ ಆಗ್ತಾ ಇದೆ, ಹೌದಪ್ಪ ಇದು ಸಂಸಾರ ಕಷ್ಟ ಇದೆ, ನಾನು ಇದರಿಂದ ಹೊರಗಡೆ ಬರ್ಬೇಕು ಅಂತ ಯಾರಾದ್ರೂ ಇಚ್ಛೆ ಪಟ್ಟವ್ರಿಗೆ ಶ್ರೀಮದ್ ಭಾಗವತ ಏನ್ ಮಾಡುತ್ತೆ, ಬೆಳಕನ್ನು ತೋರಿಸುತ್ತೆ ಅವ್ರಿಗೆ. ಈ ಕತ್ತಲೆ ಪ್ರಪಂಚದಿಂದ, ಕಡುಗತ್ತಲೆ ಇದು, ಅದಕ್ಕೆ ಇದನ್ನ ಏನಂತ ಕರೆದ್ರು ಇಲ್ಲಿ, ಅತ್ಯಂತ ಕತ್ತಲೆ ಆಗಿರೋದು ಪ್ರಪಂಚ ಇದು. ಈ ಸಂಸಾರ ಅತ್ಯಂತ ಕತ್ತಲೆ ಆಗಿರೋದು. ಈ ಕತ್ತಲೆಯಿಂದ ನಮ್ಗೆ ಬೆಳಕು ಬೇಕು ಅಂದ್ರೆ ಅದು ಶ್ರೀಮದ್ ಭಾಗವತದಿಂದಾನೇ ಸಿಗುತ್ತೆ ಹೊರತು ಬೇರೆ ಇನ್ಯಾವುದರಿಂದಾನು ಕೂಡ ಸಿಗದಿಲ್ಲ ಅನ್ನೋದನ್ನ ವಿಚಾರ ನಮ್ಗೆ ಇಲ್ಲಿ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ನೀವು ಶ್ರೀಮದ್ ಭಾಗವತದಲ್ಲಿ ನೋಡಿದ್ರೆ ಒಂದು ಪಿಕ್ಚರ್ ಮಾಡಿದ್ದಾರೆ. ನೀವು ಭಾಗವತ ಪುಸ್ತಕದಲ್ಲಿ ಈ ಒಂದು ಪಿಕ್ಚರ್ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಇಲ್ಲಿ ವೇದವ್ಯಾಸರು ಏನ್ ಮಾಡಿದ್ದಾರೆ ಅಂದ್ರೆ ಈ ಪುಸ್ತಕನ ಮೇಲ್ಗಡೆ ಇಟ್ಕೊಂಡಿದ್ದಾರೆ, ಆ ಮೇಲ್ಗಡೆಯಿಂದ ಕೆಳಗಡೆ ಬೆಳಕನ್ನ ಹರಿಸ್ತಾ ಇದ್ದಾರೆ. ಕೆಳಗಡೆ ಇಡೀ ಒಂದು ಈ ಭೌತಿಕ ಜಗತ್ತಿಂದು ವರ್ಣನೆ ಮಾಡ್ತಾರೆ ಇಲ್ಲಿ ಈ ಒಂದು ಇದರಲ್ಲಿ. ಅಲ್ಲಿ ಯಾವ ತರ ನಾವು ಎಲ್ರು ಕತ್ತಲಲ್ಲಿ ಸಿಕ್ಕಾಕೊಂಡಿದೀವಿ, ಕಷ್ಟದಲ್ಲಿ ಸಿಕ್ಕಾಕೊಂಡಿದೀವಿ ಅನ್ನೋದನ್ನ ಇಲ್ಲಿ ನಮ್ಗೆ ಈ ಚಿತ್ರದಲ್ಲಿ ತಿಳುವಳಿಕೆ ಕೊಡ್ತಾರೆ. ಅದರಿಂದ ಶ್ರೀಮದ್ ಭಾಗವತ ಮಾತ್ರನೇ ಈ ಭೌತಿಕ ಜಗತ್ತಿನಿಂದ, ಈ ಕತ್ತಲಿನಿಂದ, ಈ ಅಜ್ಞಾನದಿಂದ ಬಿಡುಗಡೆ ಮಾಡಿ ನಮ್ಮನ್ನ ಭಗವಂತನ ಹತ್ರಕ್ಕೆ ಕರ್ಕೊಂಡು ಹೋಗೋದಕ್ಕಿರೋದು ಒಂದೇ ಒಂದು ದಾರಿ, ಬೇರೆ ಇನ್ಯಾವ ದಾರಿ ಇಲ್ಲ. ಅದಕ್ಕೆ 2ನೇ ಶ್ಲೋಕದಲ್ಲಿ, 1ನೇ ಅಧ್ಯಾಯ 2ನೇ ಶ್ಲೋಕ ಏನ್ ಹೇಳಿದ್ರು ವೇದವ್ಯಾಸರು, ಏನ್ ಹೇಳಿದ್ರಲ್ಲಿ ಯಾರಾದ್ರೂ ಓದಿ ಇನ್ನೊಂದ್ಸಲಿ, ಇವಾಗ ನಮ್ಗೆ ಅರ್ಥ ಆಗುತ್ತೆ ಅದು. ಅನುವಾದ ಓದೋದು. ಓದಿ ಮಾತಾಜಿ. ಅನುವಾದ. ಈ ಭಾಗವತ ಪುರಾಣವು ಐಕ ಪ್ರೇರಣೆ, ಪ್ರಚೋದನೆಗಳಿಂದ ಕೂಡಿದ ಎಲ್ಲಾ ಧಾರ್ಮಿಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುವಂತಹುದು. ಪರಿಶುದ್ಧ ಹೃದಯರಾದ ಭಕ್ತರಿಗೆ ಅರ್ಥವಾಗುವ ಅತ್ಯುನ್ನತವಾದ ಸತ್ಯವನ್ನು ಇದು ಪ್ರತಿಪಾದಿಸುತ್ತದೆ. ಎಲ್ಲರ ಒಳಿತಿಗಾಗಿ ಮಾಯೆಯಿಂದ ಪ್ರತ್ಯೇಕಿಸಲ್ಪಟ್ಟ ವಾಸ್ತವಿಕತೆಯೇ ಅತ್ಯುನ್ನತ ಸತ್ಯ. ಇಂತಹ ಸತ್ಯವು ತ್ರಿವಿಧ ಕಷ್ಟ ಕಾರ್ಪಣ್ಯಗಳನ್ನು ನಿರ್ಮೂಲಗೊಳಿಸುತ್ತದೆ. ದೇವರ ಸಾಕ್ಷಾತ್ಕಾರಕ್ಕೆ ಮಹರ್ಷಿ ವೇದವ್ಯಾಸರು ತಮ್ಮ ಪರಿಪಕ್ವ ಮನಸ್ಥಿತಿಯಲ್ಲಿ ಸಂಕಲಿಸಿದ ಈ ಅನುಪಮ ಭಾಗವತ ಒಂದೇ ಸಾಕು.
ಬೇರೆ ಶಾಸ್ತ್ರದ ಅಗತ್ಯವೇನಿದೆ? ಗಮನವಿಟ್ಟು ಸಮರ್ಪಿತ ಮನೋಭಾವದಿಂದ ಭಾಗವತದ ಸಂದೇಶವನ್ನು ಕೇಳಿದರೆ ಸಾಕು. ಕೂಡಲೇ ಅದರ ಜ್ಞಾನ ಸಂಸ್ಕಾರದಿಂದಾಗಿ ದೇವೋತ್ತಮ ಪರಮಪುರುಷನು ಹೃದಯದಲ್ಲಿ ಪ್ರತಿಷ್ಠಿತನಾಗುತ್ತಾನೆ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಭಾಗವತ ಒಂದೇ ಸಾಕು, ಬೇರೆ ಶಾಸ್ತ್ರದ್ದು ಯಾವ್ದರದ್ದು ಅಗತ್ಯತೆ ಇಲ್ಲ. ಈ ಕತ್ತಲಿಂದ, ಈ ತ್ರಿವಿಧವಾದ ಕಷ್ಟ ಕೋಟಲೆಗಳಿಂದ ಒಬ್ಬ ವ್ಯಕ್ತಿ ಹೊರಗಡೆ ಬರ್ಬೇಕಂದ್ರೆ ಅವನು ಶ್ರೀಮದ್ ಭಾಗವತವನ್ನ ಆಶ್ರಯ ಪಡಿಬೇಕು. ಆ ಆಶ್ರಯನ ಯಾವ ತರ ಪಡ್ಕೋಬೇಕು ಅನ್ನೋದನ್ನ ಇಲ್ಲಿ ಸುತ ಗೋಸ್ವಾಮಿಗಳು ಇನ್ನೂ ಸ್ಪಷ್ಟವಾಗಿ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಅದು ಸ್ವ ಅನುಭವದಿಂದ ಸುಖದೇವ್ ಗೋಸ್ವಾಮಿಗಳು ಏನ್ ಮಾಡಿದ್ದಾರೆ, ಇಂಥ ಒಂದು ಕತ್ತಲೆ ಪ್ರಪಂಚದಿಂದ ಹೊರಗಡೆ ಬರ್ಬೇಕಂತ ಯಾರು ಇಚ್ಛೆ ಪಡ್ತಾ ಇದಾರೋ ಅವ್ರ ಮೇಲೆ ಕರುಣೆ ತೋರಿಸಿ ಅವ್ರು ಏನ್ ಮಾಡಿದ್ರು, ಮೊದಲನೇ ಸಲ ಈ ಒಂದು ಪ್ರವಚನನ ಮಾಡಿದ್ರು ಅನ್ನೋದೇ ವಿಚಾರ. ಅದರಿಂದ ಭಾಗವತವನ್ನ ಸುಖದೇವ್ ಗೋಸ್ವಾಮಿಗಳಂತ ಪರಂಪರೆಯಲ್ಲಿ ನಾವೇನ್ ಮಾಡ್ಬೇಕು, ಶ್ರೀಮದ್ ಭಾಗವತವನ್ನ ಕೇಳಿಸ್ಕೋಬೇಕು ಅನ್ನೋದೇ ಇಲ್ಲಿ ವಿಚಾರ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅತ್ಯಂತ ರಹಸ್ಯ ಆಗಿರೋದು ಇದು, ಇದಕ್ಕಿನ್ನ ರಹಸ್ಯ ಆಗಿರೋದು ಬೇರೆ ಯಾವುದು ಇಲ್ಲ. ಅದಕ್ಕೆ ಭಗವಂತನು ಕೂಡ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದು, ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ. ಎಲ್ಲದಕ್ಕಿನ್ನ ಅತ್ಯಂತ ರಹಸ್ಯವಾಗಿರೋದೇನಪ್ಪಾ ಅಂದ್ರೆ ಅದು ನನ್ನ ವಿಚಾರನೆ, ನನ್ ಬಗ್ಗೆ ತಿಳುವಳಿಕೆ ಪಡೆಯೋದೇ. ಜನ್ಮ ಕರ್ಮಚ ಮೇ ದಿವ್ಯಂ, ಭಗವಂತನನ್ನ ಅರ್ಥ ಮಾಡೋದೇ ಈ ಜಗತ್ತಿಂದು ಅತ್ಯಂತ ರಹಸ್ಯ ಆಗಿರೋದು ವಿಚಾರ. ಈ ಸೃಷ್ಟಿ ಯಾರಿಂದೆ ಇದೆ, ಯಾರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದೆ, ಇದು ಯಾಕೆ ಕೆಲಸ ಮಾಡ್ತಾ ಇದೆ, ಇದು ಹೇಗೆ ಕೆಲಸ ಮಾಡುತ್ತೆ, ಇದರದ್ದು ಉದ್ದೇಶ ಏನು, ಇದೆಲ್ಲ ವಿಚಾರಗಳನ್ನ ತಿಳುವಳಿಕೆ ಪಡೆಯೋದೇ ಅತ್ಯಂತ ರಹಸ್ಯ ಆಗಿರೋದು ವಿಚಾರ. ಅಂತ ರಹಸ್ಯ ಆಗಿರೋದು ವಿಚಾರಗಳನ್ನ ಸ್ವ ಅನುಭವದಿಂದ ಇಲ್ಲಿ ಸುಖದೇವ್ ಗೋಸ್ವಾಮಿಗಳು ನಮ್ಗೆಲ್ರಿಗೆ ಕೊಟ್ರು ಅನ್ನೋದನ್ನ ಸೂತ ಗೋಸ್ವಾಮಿಗಳು ಹೇಳ್ತಾರೆ. ಮಾತಾಜಿ ಇವಾಗ ಮುಂದುವರಿಯಿರಿ ಭಾವಾರ್ಥದ 2ನೇ ಪ್ಯಾರ. ಐಹಿಕ ವಿಷಯವನ್ನು ನೆಚ್ಚಿದವನು ಸುಖಿಯಾಗಬಲ್ಲನೆಂದು ವಾದಿಸುವುದರಲ್ಲಿ ಏನೂ ಹುರುಳಿಲ್ಲ. ಐಹಿಕ ಜಗತ್ತಿನ ಯಾವ ಜೀವಿಯೂ ಮಹಾಬ್ರಹ್ಮನಿಂದ ಕ್ಷುದ್ರ ಇರುವೆಯವರೆಗೆ ಯಾರೂ ಸುಖಿಯಾಗಲಾರ. ಪ್ರತಿಯೊಬ್ಬನೂ ಸುಖ ಪಡೆಯುವುದಕ್ಕಾಗಿ ಶಾಶ್ವತ ಯೋಜನೆಯೊಂದನ್ನು ಸಿದ್ಧಪಡಿಸಲು ಯತ್ನಿಸುತ್ತಾನೆ. ಆದರೆ ಐಹಿಕ ನಿಸರ್ಗ ನಿಯಮವು ಪ್ರತಿಯೊಂದನ್ನು ಕೆಡಿಸುತ್ತದೆ. ಆದ್ದರಿಂದ ಈ ಐಹಿಕ ಪ್ರಪಂಚವನ್ನು ದೇವರ ಸೃಷ್ಟಿಯಲ್ಲಿ ಅತ್ಯಂತ ಕತ್ತಲು ಕವಿದ ಪ್ರಾಂತವೆಂದು ಕರೆಯಲಾಗಿದೆ. ಹೀಗಿದ್ದು ದುಃಖಿಗಳಾದ ಸಂಸಾರಿಕರು ಇದರಿಂದ ಹೊರಬರಲು ಇಚ್ಛಿಸಿದರೆ ಸಾಕು ಹೊರಬರಬಹುದು. ದುರದೃಷ್ಟವಶಾತ್ ಅವರೆಷ್ಟು ಮೂಢರೆಂದರೆ ಅವರು ಅದರಿಂದ ತಪ್ಪಿಸಿಕೊಳ್ಳಲು ಬಯಸುವುದೂ ಇಲ್ಲ. ಅದರಿಂದ ಅವರನ್ನು ಮುಳ್ಳಿನ ಗಿಡದ ರೆಂಬೆಯನ್ನು ಮೇಯುವ ಒಂಟೆಗೆ ಹೋಲಿಸಲಾಗಿದೆ. ರಕ್ತ ಮಿಶ್ರಿತ ರೆಂಬೆಯ ರುಚಿಯನ್ನು ಒಂಟೆ ಇಷ್ಟಪಡುತ್ತದೆ. ಅದು ತನ್ನದೇ ರಕ್ತ ಮುಳ್ಳಿನಿಂದ ತನ್ನ ನಾಲಿಗೆಯ ದ್ರವಾಗುತ್ತಿದೆ ಎಂದು ಒಂಟೆ ಅರಿತುಕೊಳ್ಳುವುದೇ ಇಲ್ಲವಲ್ಲ. ಹಾಗೆಯೇ ಸಾಂಸಾರಿಕನಿಗೆ ತನ್ನ ರಕ್ತವೇ ಜೇನುತುಪ್ಪದಷ್ಟು ಸವಿ ಎನಿಸಿದೆ. ತನ್ನ ಐಹಿಕ ಸೃಷ್ಟಿಯಿಂದ ಸದಾ ಘಾಸಿಗೊಂಡಿದ್ದರೂ ಆತ ಅದರಿಂದ ತಪ್ಪಿಸಿಕೊಳ್ಳಲು ಬಯಸುವುದಿಲ್ಲ. ಇಂತಹ ಸಾಂಸಾರಿಕರನ್ನು ಕರ್ಮಿಗಳೆಂದು ಕರೆಯಲಾಗಿದೆ. ನೂರಾರು ಸಾವಿರಾರು ಕರ್ಮಿಗಳಲ್ಲಿ ಎಲ್ಲೋ ಕೆಲವರು ಮಾತ್ರ ಐಹಿಕ ವ್ಯಾಪಾರದಿಂದ ಬಳಲಿ ಈ ಚಕ್ರವ್ಯೂಹದಿಂದ ಹೊರಬರಲು ಬಯಸುತ್ತಾರೆ. ಇಂತಹ ಪ್ರಜ್ಞರನ್ನು ಜ್ಞಾನಿಗಳೆಂದು ಕರೆಯಲಾಗಿದೆ. ಅಂತಹ ಜ್ಞಾನಿಗಳಿಗಾಗಿ ವೇದಾಂತ ಸೂತ್ರ ರಚಿತವಾಗಿದೆ. ಆದರೆ ಮಹಾಮಹಿಮ ಭಗವಂತನ ಅವತಾರವೆನಿಸಿದ ವ್ಯಾಸ ಮಹರ್ಷಿಗಳು ಭವಿಷ್ಯದಲ್ಲಿ ಅವಿವೇಕಿಗಳಿಂದ ಇದರ ದುರುಪಯೋಗವಾಗುವುದನ್ನು ಮನಗಂಡರು. ಆದ್ದರಿಂದ ತಾವೇ ವೇದಾಂತ ಸೂತ್ರಕ್ಕೆ ಪೂರಕವಾಗಿ ಈ ಭಾಗವತ ಪುರಾಣವನ್ನು ರಚಿಸಿದರು. ಬ್ರಹ್ಮಸೂತ್ರಕ್ಕೆ ಭಾಗವತ ಮೂಲ ಭಾಷ್ಯವೆಂದು ಸ್ಪಷ್ಟವಾಗಿ ಹೇಳಿದೆ. ಶ್ರೀ ವ್ಯಾಸ ಮುನಿಗಳು ಭಾಗವತವನ್ನೇ ತಮ್ಮ ಮಗ ಶ್ರೀ ಶುಕಮುನಿಗಳಿಗೆ ಹೇಳಿಕೊಟ್ಟರು. ಶ್ರೀ ಶುಕಮುನಿಗಳು ಆಗಲೇ ಜೀವನ್ಮುಕ್ತ ಸ್ಥಿತಿಯಲ್ಲಿದ್ದರು. ಅವರು ಭಾಗವತವನ್ನು ತಾವು ಅನುಭವಿಸಿ ಆ ಬಳಿಕ ವಿವರಿಸಿದರು. ಐಹಿಕ ಸತ್ತೆಯಿಂದ ಬಿಡುಗಡೆ ಬಯಸುವ ವಿಧೇಯಾತ್ಮರಿಗೆಲ್ಲ ಈ ಭಾಗವತ ವೇದಾಂತ ಸೂತ್ರ ಶ್ರೀ ಶುಕಮುನಿಗಳ ಕೃಪೆಯಿಂದ ಲಭ್ಯವಾಗಿದೆ.
ಥ್ಯಾಂಕ್ಸ್ ಮಾತಾಜಿ. ಇಲ್ಲಿ ಪ್ರಭುಪಾದರ ಭಾವಾರ್ಥ ತುಂಬಾ ಸ್ಪಷ್ಟ ಆಗಿದೆ. ಅದು ಬ್ರಹ್ಮನಿಂದ ಹಿಡಿದು ಸಣ್ಣ ಇರುವೆವರೆಗೂ ಪ್ರತಿಯೊಬ್ಬರಿಗೂ ಕೂಡ ಈ ಭೌತಿಕ ಜಗತ್ತು ಏನ್ ಮಾಡ್ತಾ ಇದೆ, ಕಷ್ಟದಲ್ಲಿರೋದು ಅನ್ನೋದು ಸ್ಪಷ್ಟವಾಗಿ ಗೊತ್ತ. ಆದ್ರೆ ಕಷ್ಟ ಯಾರಿಗೂ ಕೂಡ ಇಷ್ಟ ಇಲ್ಲ. ಎಲ್ರು ಕೂಡ ಸುಖನೇ ಬಯಸ್ಬೇಕಂತಾನೆ ಅದಕ್ಕಾಗಿ ಹೋರಾಟ ಮಾಡ್ತೀವಿ. ಆದ್ರೆ ಕಡೆಗೆ ನಾವ್ ಇದರಲ್ಲಿ ಸೋತೋಗ್ತೀವಿ. ಯಾಕೆಂದ್ರೆ ಪ್ರಕೃತಿ ನಿಯಮನೇ ಆ ಪ್ರಕಾರವಾಗಿದೆ. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನು ದರ್ಶನಂ. ಇಲ್ಲಿ ಹುಟ್ಟು ಸಾವು ರೋಗ ವೃದ್ಧಾಪ್ಯ ಆದಿ ಭೌತಿಕ ಆದಿ ದೈವಿಕ ಆದಿ ಆಧ್ಯಾತ್ಮಿಕ ಕ್ಲೇಶಗಳು ಒಂದಲ್ಲ ಒಂದ್ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಆದ್ರೆ ಈ ಸಮಸ್ಯೆಗಳಿಂದ ಒಬ್ಬ ವ್ಯಕ್ತಿ, ಪ್ರಭುಪಾದರು ಅದನ್ನೇ ಇಲ್ಲಿ ಹೇಳ್ತಾರೆ, ಯಾರಾದ್ರೂ ಒಬ್ರು ಸ್ವಲ್ಪ ಇಚ್ಛೆ ಪಟ್ರೆ ಸಾಕು, ಅವ್ರು ಹೊರಗಡೆ ಬರೋದಿಕ್ಕೆ ಏನು ಬೇಕು ಅದನ್ನ ಭಗವಂತ ಮಾಡಿಟ್ಬಿಟ್ಟಿದಾರಂತೆ. ಯಾರಾದ್ರೂ ಇಚ್ಛೆ ಪಡ್ಬೇಕಷ್ಟೇ. ಆದ್ರೆ ಪರಿಸ್ಥಿತಿ ದುರದೃಷ್ಟ ವಶಾತ್ ಹೆಂಗಾಗೋಗಿದೆ ಅಂದ್ರೆ ಅದರಿಂದ ಯಾರು ಹೊರಗಡೆ ಬರೋದಿಕ್ಕೂ ಕೂಡ ಯೋಚನೆನೆ ಮಾಡ್ತಾ ಇಲ್ಲ. ಅವ್ರು ಅನ್ಕೊಂಡಿದ್ದಾರೆ ಇಲ್ಲಿ ತುಂಬಾ ರಸ ಇದೆ ಅಂತ. ಆ ರಸ ಯಾವ ತರ ಇದೆ ಉದಾಹರಣೆ ಕೊಡ್ತಾ ಇದ್ದಾರೆ. ಒಂಟೆ ಮರಳುಗಾಡಲ್ಲಿ ಏನು ಸಿಗ್ದಿರ ಮುಳ್ಳನ್ನ ಅಗೆಯುತ್ತೆ. ಮುಳ್ಳನ್ನ ಅಗದು ಅದೇನ್ ಮಾಡುತ್ತೆ, ಓ ಇದರಲ್ಲಿ ರಸ ಸಿಗ್ತಾ ಇದೆ ಅಂತ ಅಗೆಯಕ್ ಶುರು ಆಗುತ್ತೆ. ಆದ್ರೆ ರಸ ಏನಾಗಿದೆ ಅಂದ್ರೆ ಅದು ಮುಳ್ಳು ಅದರದೇ ನಾಲಿಗೆಗೆ ಚುಚ್ಕೊಂಡು ಆ ನಾಲಿಗೆ ಛಿದ್ರ ಆಗಿ ಅದರಲ್ಲಿ ರಕ್ತ ಸೋರಕ್ ಶುರುವಾಗಿದೆ ಅಷ್ಟೇ. ಸ್ವಲ್ಪ ಸಮಯ ಆದ್ಮೇಲೆ ಗೊತ್ತಾಗುತ್ತೆ, ಅದಕ್ಕೆ ಉರಿ ಎತ್ತುತ್ತೆ. ಓ ಇಲ್ಲ ನನ್ನ ಆತರ ಒಂಟೆಗಳೇ ಸತ್ತೋಗ್ಬಿಡುತ್ತಂತೆ ಮರುಭೂಮಿಯಲ್ಲಿ. ಇಲ್ಲಿ ಪ್ರಭುಪಾದರದ್ದೇ ಉದಾಹರಣೆ ಇಡ್ತಾ ಇದ್ದಾರೆ. ಅದೇ ತರ ಈ ಭೌತಿಕ ಜಗತ್ತಿದೆ. ಆದ್ರೆ ಇದನ್ನು ಕೂಡ ಅರ್ಥ ಮಾಡ್ದಿರಾ ಏನ್ ಮಾಡ್ತಾ ಇದ್ದಾರೆ, ಜೀವನ ನಡೆಸ್ತಾ ಇದ್ದಾರೆ. ಎಂತ ಇದೆಲ್ಲ ದುರದೃಷ್ಟವಶಾತ್. ಆದ್ರೆ ಯಾರಾದ್ರೂ ಸ್ವಲ್ಪ ಇಚ್ಛೆ ಪಟ್ಟಿದ ತಕ್ಷಣ ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ, ಶ್ರೀಮದ್ ಭಾಗವತವನ್ನ ಇಲ್ಲಿ ಕೊಟ್ಟಿದ್ದಾರೆ. ಸುಖದೇವ್ ಗೋಸ್ವಾಮಿಗಳು ಅದನ್ನ ಹೇಳಿದ್ರು. ಆದ್ರೆ ಅದನ್ನ ಕೊಟ್ಟವ್ರು ಯಾರು? ಸ್ವತಃ ಭಗವಂತನ ಅವತಾರ ಆಗಿರೋ ವೇದವ್ಯಾಸರ ಅದನ್ನ ಕೊಟ್ರು. ವೇದಗಳನ್ನೆಲ್ಲ ಸಂಕಲನ ಮಾಡಿದ್ರು. ಸ್ವಲ್ಪ ಜ್ಞಾನ ಇರೋರಿಗೆ ವೇದಗಳ ಬಗ್ಗೆ ತಿಳುವಳಿಕೆ ಇರ್ಲಿ ಅಂತ ಕೊಟ್ರು. ಆದ್ರೆ ಪ್ರಭುಪಾದರು ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಮುಂದೆ ಈ ಒಂದು ವೇದಗಳನ್ನ ತಪ್ಪಾಗಿ ಅರ್ಥ ಮಾಡೋ ಪರಿಸ್ಥಿತಿನೇ ಬಂದ್ಬಿಡುತ್ತೆ. ಅದಕ್ಕಾಗಿ ನೇರವಾಗಿ ಈ ವೇದಗಳದ್ದು ಅರ್ಥ ಏನು, ಅದನ್ನ ಯಾವ ತರ ಅರ್ಥ ಮಾಡ್ಕೋಬೇಕು, ಯಾವ ತರ ಸಾಕ್ಷಾತ್ಕಾರ ಪಡ್ಕೋಬೇಕು ಅನ್ನೋದನ್ನ ಶ್ರೀಮದ್ ಭಾಗವತದಲ್ಲಿ ಅವರೇ ಖುದ್ದಾಗಿ ನೇರವಾಗಿ ಇಟ್ಬಿಟ್ರು. ಅದನ್ನ ಮೊದಲನೇ ಸಲ ಸುಖದೇವ್ ಗೋಸ್ವಾಮಿಗಳಿಗೆ ಅವರು ತಿಳುವಳಿಕೆ ಕೊಟ್ರು. ಅವರು ಕೃಪೆ ಮಾಡಿ ಏನ್ ಮಾಡಿದ್ರು, ಅದನ್ನ ಅನುಭವ ಸಾಕ್ಷಾತ್ಕಾರ ಪಡ್ಕೊಂಡ್ರು. ಸಾಕ್ಷಾತ್ಕಾರ ಪಟ್ಟು ಆ ಅನುಭವನ ಎಲ್ರ ಮೇಲೆ ಕೃಪೆ ತೋರಿಸಿ, ಅದರಲ್ಲೂ ವಿಶೇಷವಾಗಿ ಪರೀಕ್ಷಿತರ ಮೇಲೆ ಕೃಪೆ ತೋರಿಸಿ ಏನ್ ಮಾಡಿದ್ರು, ಶ್ರೀಮದ್ ಭಾಗವತವನ್ನ ಮೊದಲನೇ ಸಲ ಅದನ್ನ ತಿಳುವಳಿಕೆಗೆ ಕೊಟ್ರು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ನಮ್ಗೆ ಎಲ್ರಿಗೆ ಅರ್ಥ ಆಗೋ ತರ ವಿಚಾರ ಮುಂದೆ ಇಟ್ಟಿದ್ದಾರೆ. ಅದಾದ್ಮೇಲೆ ಇಲ್ಲಿ ಶ್ರೀಮದ್ ಭಾಗವತ ವೇದಾಂತ ಸೂತ್ರದ ಅಪ್ರತಿಮ ವ್ಯಾಖ್ಯಾನ ಮತ್ತೆ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಇದೇನಿದೆ, ವೇದಾಂತ ಸೂತ್ರದ ಅಪ್ರತಿಮ ಆಗಿರೋದು ವ್ಯಾಖ್ಯಾನ. ವೇದಾಂತ ಸೂತ್ರಗಳನ್ನ ಕೊಟ್ರು, ವೇದಗಳನ್ನ ಕೊಟ್ರು, ವೇದಾಂತ ಸೂತ್ರಗಳನ್ನ ಕೊಟ್ರು. ವೇದಾಂತ ಸೂತ್ರದ್ದು ಮೊದಲನೇದು ಸೂತ್ರ ಏನು, ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋದೇ. ಅಲ್ಲಿಂದ ಪ್ರಾರಂಭ ಮಾಡಿ ಕಡೆಗೆ ಭಗವಂತನ ಸಾಕ್ಷಾತ್ಕಾರ ಮತ್ತೆ ಭಗವಂತನ ಜೊತೆ ನಮ್ ಸಂಬಂಧ ಏನಿದೆ ಅನ್ನೋದನ್ನ ತಿಳುವಳಿಕೆ ಕೊಡ್ತಾ ವೇದಾಂತ ಸೂತ್ರಗಳನ್ನ ರಚನೆ ಮಾಡ್ತಾರೆ. ಮತ್ತೆ ಅಂತ ವೇದಾಂತ ಸೂತ್ರಗಳು ಭಗವಂತನ ಜೊತೆ ಒಬ್ಬ ಜೀವಾತ್ಮ ಮತ್ತೆ ಭಗವಂತ ಯಾವ ತರ ಅವರು ಪರಸ್ಪರ ಆ ಒಂದು ಸೇವೆ ಸ್ವೀಕರಿಸೋದು ಮತ್ತೆ ಸೇವೆ ಮಾಡೋದ್ರಿಂದ ದಿವ್ಯ ಆನಂದನ ಜೀವಾತ್ಮ ಪಡ್ಕೋತಾನೆ. ಮತ್ತೆ ಭಗವಂತ ಯಾವ ತರ ಈ ಎಲ್ಲ ಭೌತಿಕ ಗುಣಗಳಿಂದನೂ ಕೂಡ ಪ್ರತ್ಯೇಕವಾಗಿ ಯಾವ ತರ ಇದ್ದಾರೆ ಅನ್ನೋದನ್ನು ಕೂಡ ಖುದ್ದಾಗಿ ಭಗವಂತ ಏನು ಭಗವದ್ಗೀತೆಯಲ್ಲಿ ಹೇಳಿದಾರೋ ಆ ಪ್ರಕಾರವಾಗಿ ಶ್ರೀಮದ್ ಭಾಗವತದಲ್ಲಿ ನಿರೂಪಿಸುತ್ತಾ ಹೋಗ್ತಾರೆ. ಯಾಕೆಂದ್ರೆ ಜೀವಾತ್ಮಗಳು ಭಗವಂತನಿಗೆ ಅಪಾರ ಆಗಿರೋದು ಕರುಣೆ ಇದೆ. ಆದ್ರೆ ಜೀವಾತ್ಮಗಳು ಆ ಕರುಣೆನ ಅವ್ರದ್ದು ಸ್ವತಂತ್ರನ ಸರಿಯಾಗಿ ಅವರು ಅದನ್ನ ಉಪಯೋಗಿಸ್ಕೊಂಡು ಅವ್ರ ಸೇವೆಯಲ್ಲಿ ಬರ್ಬೇಕು ಅನ್ನೋದೇ ಭಗವಂತಂದು ಇಚ್ಛೆ ಇದೆ. ಕೃತಕವಾಗಿ ಭಗವಂತನ ಸೇವೆ ಮಾಡ್ಬೇಕು ಅನ್ನೋದು ಭಗವಂತನಿಗೆ ಸ್ವಲ್ಪನೂ ಕೂಡ ಇಚ್ಛೆ ಇಲ್ಲ. ಮತ್ತೆ ಅವ್ರು ಯಾವತ್ತೂ ಕೂಡ ಈ ಭೌತಿಕ ಜಗತ್ತಿಗೆ ಬಂದಾಗ್ಲೂ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿ ಅವ್ರು ಯಾವತ್ತೂ ಕೂಡ ಇರಲ್ಲ. ಅವರು ಪ್ರತ್ಯೇಕವಾಗೇ ಇರ್ತಾರೆ. ಅದನ್ನ ಅವರು ಲೀಲೆಗಳಿಂದ ಅವರು ಅದನ್ನ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಅದರಿಂದ ಅಂತ ಭಗವಂತ ಈ ಜಗತ್ತಿಗೆ ಬಂದಾಗ ಮತ್ತೆ ಅವ್ರ ಮಾತುಗಳನ್ನ ನಾವ್ ಯಾವ ತರ ಅರ್ಥ ಮಾಡ್ಕೋಬೇಕು, ಮತ್ತೆ ಆ ಒಂದು ಅರ್ಥ ಮಾಡಿ ಅವ್ರ ಸೇವೆಯಲ್ಲಿ ಯಾವ ತರ ನಾವು ತೊಡಗ್ಬೇಕು ಅನ್ನೋದನ್ನ ವಿಸ್ತಾರವಾಗಿ ಭಕ್ತರ ಮುಖಾಂತರವಾಗಿ ನಮ್ಗೆ ಶ್ರೀಮದ್ ಭಾಗವತದಲ್ಲಿ ನಿರೂಪಿಸ್ತಾರೆ ವೇದವ್ಯಾಸರು.
ಅದರಿಂದ ಇದೇ ಆ ವೇದಾಂತ ಸೂತ್ರಗಳಿಗೆ ಅಪ್ರತಿಮ ಆಗಿರೋದು ವ್ಯಾಖ್ಯಾನ ಆಗಿದೆ ಅನ್ನೋದನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾರೆ. ಶ್ರೀಪಾದ ಅದರಿಂದ ಇಲ್ಲಿ ಮುಂದುವರಿಸಿ ಏನ್ ಹೇಳ್ತಾ ಇದ್ದಾರೆ, ಶ್ರೀಪಾದ ಶಂಕರಾಚಾರ್ಯರು ಸಕಾರಣವಾಗಿ ಅದನ್ನು ಮುಟ್ಟಲಿಲ್ಲ. ಇಲ್ಲಿ ಪ್ರಭುಪಾದರು ಶಂಕರಾಚಾರ್ಯರ ಬಗ್ಗೆ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಶಂಕರಾಚಾರ್ಯರು ನೇರವಾಗಿ ಇಂತ ಭಗವಂತನ ವಿಚಾರಗಳನ್ನು ಎಲ್ಲೂ ಕೂಡ ಅವರು ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ಅವ್ರು ಚರ್ಚೆ ಮಾಡಿದ್ದೇನಪ್ಪಾ ಅಂದ್ರೆ ಒಂದೇ ವೇದಾಂತ ಸೂತ್ರದ ಮೊದಲನೇದು ಸೂತ್ರ ಏನು, ಅಥಾತೋ ಬ್ರಹ್ಮ ಜಿಜ್ಞಾಸ. ಬರೀ ಬ್ರಹ್ಮ ಜಿಜ್ಞಾಸದ ಬಗ್ಗೆ ಮಾತ್ರನೇ ಚರ್ಚೆ ಮಾಡಿದ್ರೆ ಹೊರತು ಭಗವಂತನ ವಿಚಾರಗಳನ್ನ ಎಲ್ಲೂ ಚರ್ಚೆ ಮಾಡಿಲ್ಲ. ಕಾರಣ ಏನು, ಏಕೆಂದ್ರೆ ಈ ಸಹಜ ಭಾಷ್ಯವನ್ನು ಮೀರುವುದು ಕಷ್ಟ ಎಂದು ಅವರಿಗೆ ಗೊತ್ತಿತ್ತು. ಅದರಿಂದ ಶ್ರೀಮದ್ ಭಾಗವತದ ಬಗ್ಗೆ ಅವ್ರು ಯಾವುದೇ ವಿಚಾರಗಳನ್ನು ಹೇಳಲಿಲ್ಲ. ಅದ್ರ ಬದಲು ಅವ್ರು ಏನ್ ಮಾಡಿದ್ದಾರೆ, ಶಾರೀರಿಕ ಭಾಷ್ಯ ಅನ್ನೋ ಒಂದು ಭಾಷ್ಯನ ರಚನೆ ಮಾಡಿದ್ರು. ಆ ಶಾರೀರಿಕ ಭಾಷ್ಯದ್ದು ವಿಚಾರ ಏನು, ಇಷ್ಟೇ ವಿಚಾರ ಇರೋದು ಅದ್ರಲ್ಲಿ, ಬ್ರಹ್ಮಸತ್ಯ ಜಗನ್ಮಿಥ್ಯ ಅನ್ನೋದು ವಿಚಾರ. ಈ ಶರೀರ ಅಂದ್ರೇನು, ಆತ್ಮ ಅಂದ್ರೇನು, ಶರೀರ ಯಾವ ತರ ಅಶಾಶ್ವತವಾಗಿದೆ, ಆತ್ಮ ಯಾವ ತರ ಶಾಶ್ವತವಾಗಿದೆ, ಆತ್ಮದಲ್ಲಿ ಯಾವ ತರ ಭಗವಂತನಲ್ಲಿರೋ ಗುಣಗಳು ಎಲ್ಲಾ ಗುಣಗಳು ಆತ್ಮದಲ್ಲಿದೆ ಅನ್ನೋದು ಅಷ್ಟೇ ವಿಚಾರಗಳನ್ನ ತಿಳುವಳಿಕೆ ಕೊಟ್ರೆ ಹೊರತು ಭಗವಂತ ಯಾವ ತರ ಎಲ್ಲಾ ಗುಣಗಳಿಂದ ಅತೀತ ಆಗಿರೋನು, ಮತ್ತೆ ಅವರು ಈ ಭೌತಿಕ ಜಗತ್ತಿಗೆ ಬಂದ್ರೇನು ಕೂಡ ಅವರು ಈ ಭೌತಿಕ ಗುಣಗಳಲ್ಲಿ ಅವರು ಯಾವತ್ತು ಬರದಿಲ್ಲ ಅನ್ನೋದನ್ನ ಎಲ್ಲನ್ನೂ ಕೂಡ ಶಂಕರಾಚಾರ್ಯರು ಮಾತಾಡೋದಿಕ್ಕೆ ಹೋಗ್ಲಿಲ್ಲ. ಆದ್ರೆ ಶ್ರೀಮದ್ ಭಾಗವತ ವಿಶೇಷವಾಗಿ ಅದ್ರ ಬಗ್ಗೆನೆ ಮಾತಾಡುದು. ಇವಾಗ ಭಗವದ್ಗೀತೆ 9ನೇ ಅಧ್ಯಾಯದಲ್ಲಿ ಭಗವಂತ ಏನ್ ಹೇಳ್ತಾರೆ, ಪ್ರತಿ ಒಂದನ್ನು ಕೂಡ ನನ್ನನ್ನು ಅವಲಂಬಿಸಿದೆ, ಪ್ರತಿ ಒಂದನ್ನು ಕೂಡ ನನ್ನಲ್ಲಿದೆ, ಆದರೆ ನಾನು ಯಾವುದರಲ್ಲೂ ಇಲ್ಲ ಅಂತಾರೆ. ಇದನ್ನ ಹೆಂಗ ಅರ್ಥ ಮಾಡೋದು? ಪ್ರತಿಯೊಂದು ಅವರಲ್ಲೇ ಇದೆ ಅಂದ್ರೆ ಅವರು ಯಾವ್ದ್ರಲ್ಲೂ ಇಲ್ಲ ಅಂದ್ರೆ ಹೆಂಗ ಅರ್ಥ ಮಾಡಕ್ಕಾಗತ್ತೆ ಇದನ್ನ? ಅದಕ್ಕೆ ಮತ್ತೆ ಪ್ರಭುಪಾದರು ಏನ್ ಹೇಳ್ತಾರೆ, ಪ್ರತಿಯೊಂದನ್ನು ಕೂಡ ಭಗವಂತನ ಮೇಲೆ ಡಿಪೆಂಡ್ ಆಗಿದೆ, ಪ್ರತಿಯೊಂದನ್ನು ಕೂಡ ಅವರನ್ನೇ ಅವಲಂಬಿಸ್ಕೊಂಡಿದೆ ಹೊರತು ಭಗವಂತ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ನಾವು ಸೇವೆ ಮಾಡಿದ್ರೇನು ಕೂಡ ಪರವಾಗಿಲ್ಲ, ಸೇವೆ ಮಾಡಿಲ್ಲ ಅಂದ್ರೇನು ಪರವಾಗಿಲ್ಲ, ಅದಕ್ಕೂ ಅವ್ರಿಗೂ ಯಾವುದೇ ತರ ಸಂಬಂಧ. ಸೇವೆ ಮಾಡೋದ್ರಿಂದ ನಮಗೆ ಅದರ ಅನುಕೂಲ ಆಗತ್ತೆ, ನಾವು ಆ ಸೇವೆಗೆ ಬರೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ. ಆದ್ರೆ ಇಲ್ಲಿ ಶಂಕರಾಚಾರ್ಯರ ವಿಚಾರ ಇದನ್ನ ಯಾವುದನ್ನು ಕೂಡ ಅಲ್ಲಿ ಅವರು ಚರ್ಚೆ ಮಾಡಕ್ ಹೋಗಿಲ್ಲ. ಅವ್ರು ಚರ್ಚೆ ಮಾಡಿದ್ ಒಂದೇ ಏನು, ಶಾರೀರಿಕ ಭಾಷ್ಯ. ಶಾರೀರಿಕ ಭಾಷ್ಯದಲ್ಲಿ ಏನಿದೆ, ದೇಹ ಅಂದ್ರೇನು, ಆತ್ಮ ಅಂದ್ರೇನು, ದೇಹ ಅಂದ್ರೇನು, ಆತ್ಮ ಅಂದ್ರೇನು, ಆತ್ಮ ಯಾವ ತರ ಶ್ರೇಷ್ಠ ಆಗಿದೆ, ಮತ್ತೆ ಅದನ್ನೇನ್ ಹೇಳಿದ್ರು, ಮತ್ತೆ ಮುಂದುವರಿಸಿ ಬ್ರಹ್ಮಸತ್ಯ ಜಗನ್ಮಿಥ್ಯ ಅಂತ ಹೇಳ್ಬಿಟ್ರು. ಇದೆಲ್ಲ ಸುಳ್ಳು. ಆದ್ರೆ ಅದನ್ನು ಮೀರಿ ಭಗವದ್ಗೀತೆ ಭಾಗವತ ನಮ್ಗೆ ವರ್ಣನೆ ಮಾಡ್ತಾ ಇದೆ. ಅದ್ರ ಬಗ್ಗೆ ಶಂಕರಾಚಾರ್ಯರು ಎಲ್ಲೂ ಚರ್ಚೆ ಮಾಡಕ್ ಹೋಗಿಲ್ಲ. ಅವರ ಅನುಯಾಯಿಗಳೆಂದು ಹೇಳಿಕೊಂಡವರು ಭಾಗವತ ಯಾವುದೋ ಅವಾರ್ಚನೀಯ ರಚನೆ ಎಂದು ಬದಿಗಿಟ್ಟರು. ಅದರಿಂದ ಯಾರ್ಯಾರು ಶಂಕರಾಚಾರ್ಯರ ಪರಂಪರೆಯಲ್ಲಿ ಬರ್ತಾ ಇದ್ದಾರೋ ಅವರು ಇದ್ಯಾವುದೋ ಭಾಗವತ ನಮ್ ಗುರುಗಳು ಹೇಳಿಲ್ಲ, ಅದರಿಂದ ಇದಕ್ಕೂ ಸಂಬಂಧ ಇಲ್ಲ ಅಂತ ಪಕ್ಕಕ್ಕೆ ಇಟ್ಬಿಟ್ರು ಅಂತ. ಆದ್ರೆ ಶಂಕರಾಚಾರ್ಯರು ಅದನ್ನ ಆತರ ಪಕ್ಕಕ್ಕಿಟ್ಟಿಲ್ಲ. ಯಾಕೆಂದ್ರೆ ಅದನ್ನ ಬಗ್ಗೆ ಮಾತಾಡೋದು ಇವಾಗ ಸಮಯ ಸಂದರ್ಭ ಇಲ್ಲ ಅಂತ ಅದನ್ನ ಪಕ್ಕಕ್ಕಿಟ್ರು. ಅದನ್ನ ಹಿಂಗೂ ಅರ್ಥ ಮಾಡ್ಬೋದು ನಾವು. ಇವಾಗ 1ನೇ ಕ್ಲಾಸ್ ಮಕ್ಕಳಿಗೆ ನಾನು ಇಂಜಿನಿಯರಿಂಗ್ದೋ ಇಲ್ಲ ಡಾಕ್ಟರ್ದೋ ಯಾವ್ದೋ ಒಂದು ವಿಚಾರ ಸಬ್ಜೆಕ್ಟ್ ತಗೊಂಡು ನಾನು ಮಾತಾಡ್ತೀನಿ ಅಂತ ಹೋದ್ರೆ ಏನಾದ್ರೂ ಅರ್ಥ ಆಗತ್ತಾ? ಅರ್ಥ ಆಗೋದಿಲ್ಲ ಅವ್ರಿಗೆ. 1ನೇ ಕ್ಲಾಸ್ ಮಕ್ಕಳಿಗೆ 1ನೇ ಕ್ಲಾಸ್ ಪಾಠನೇ ಹೇಳ್ಕೊಡ್ಬೇಕು, ABCDನೇ ಹೇಳ್ಕೊಡ್ಬೇಕು. ABCD ಬಿಟ್ಟು 1 2 3 ಬಿಟ್ಟು ಬೇರೆ ಏನಾದ್ರೂ ಹೇಳ್ತೀನಿ ಅಂದ್ರೆ ಅವ್ರಿಗೇನು ಗೊತ್ತಾಗಲ್ಲ. ಅದೇ ತರ ಪರಿಸ್ಥಿತಿ ಇತ್ತು ಅವಾಗ. ಅದರಿಂದ ಅವ್ರು ಏನ್ ಮಾಡಿದ್ರು, ಅದನ್ನ ಪಕ್ಕಕ್ಕಿಟ್ರು, ಅದ್ರ ಬಗ್ಗೆ ಏನು ಮಾತಾಡಿಲ್ಲ. ಹಾಗಂತ ಇದು ಯಾವ್ದೋ ಸಂಬಂಧ ಇಲ್ದಿರ ಇರೋದು, ಆಧ್ಯಾತ್ಮಿಕಕ್ಕೆ ಸಂಬಂಧ ಇಲ್ದಿರ ಇರೋದು, ಅವಾರ್ಚನೀಯ ಆಗಿರೋದು ವಿಚಾರ ಅಂತ ಯಾರನ್ನು ಕೂಡ ಅರ್ಥ ಮಾಡ್ಕೋಬಾರ್ದು. ಆದ್ರೆ ಶಂಕರಾಚಾರ್ಯರ ಅನುಯಾಯಿಗಳು ಅದನ್ನ ಹಾಗೆ ಅರ್ಥ ಮಾಡ್ಕೊಂಡ್ರು ಅಂತ ಹೇಳ್ತಾರೆ. ಭಾಗವತದ ವಿರುದ್ಧ ಮಾಯಾವಾದದ ಮತದವರು ಎಬ್ಬಿಸಿದ ಉಯಿಲಿನಿಂದ ಯಾರೂ ದಾರಿ ತಪ್ಪಬಾರದು. ಪರಮಹಂಸರಿಗಾಗಿಯೇ ಮತ್ಸರವೆಂಬ ಈ ಜಗದ ರೋಗದಿಂದ ಪೂರ್ಣವಾಗಿ ಬಿಡುಗಡೆ ಹೊಂದಿದವರಿಗೋಸ್ಕರವೇ ಇರುವ ಏಕೈಕ ಅಲೌಕಿಕ ಕೃತಿ ಶ್ರೀಮದ್ ಭಾಗವತ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಇದನ್ನ ಈ ತರ ಯಾರನ್ನು ಕೂಡ ಮೋಸ ಹೋಗ್ಬಾರದು. ಇದು ಭಾಗವತಕ್ಕೂ ಮತ್ತೆ ಆಧ್ಯಾತ್ಮಿಕಕ್ಕೂ ಸಂಬಂಧ ಇಲ್ಲ ಅನ್ನೋದು ವಿಚಾರ ಇಲ್ಲ. ಪರಮಹಂಸರಿಗಾಗಿನೇ ವಿಶೇಷವಾಗಿ ಆಧ್ಯಾತ್ಮಿಕದಲ್ಲಿ ಉನ್ನತಿ ಯಾರು ಪಡೆದಿದ್ದಾರೋ ಅಂತ ಪರಮಹಂಸರಿಗಾಗಿನೇ ವಿಶೇಷವಾಗಿ
ರಚನೆ ಮಾಡಿರುವಂತಹದ್ದು ಈ ಒಂದು ಭಾಗವತ. ಮತ್ತೆ ಅಂತ ಪರಮಹಂಸರಾಗಿರೋ ಶ್ರೀ ಸುಖದೇವ್ ಗೋಸ್ವಾಮಿಗಳು ನಿರೂಪಿಸಿರೋದು ಶ್ರೀಮದ್ ಭಾಗವತ. ಯಾಕೆಂದ್ರೆ ಅವರು ಹುಟ್ಟಿನಿಂದಾನೇ ಆತ್ಮ ಸಾಕ್ಷಾತ್ಕಾರ ಪಡ್ಕೊಂಡ್ಬಂದ್ರು. ಜೊತೆಯಲ್ಲಿ ವೇದವ್ಯಾಸರ ಅನುಗ್ರಹದಿಂದ ಶ್ರೀಮದ್ ಭಾಗವತವನ್ನ ಕಲ್ತರು. ಅದನ್ನ ಸ್ವ ಅನುಭವ ಮಾಡಿಕೊಂಡು ಇಲ್ಲಿ ಎಲ್ರಿಗೆ ತಿಳುವಳಿಕೆ ಕೊಟ್ರು. ಯಾಕೆ ತಿಳುವಳಿಕೆ ಕೊಟ್ರು? ಅದಕ್ಕೆ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಮತ್ಸರವೆಂಬ ಈ ಜಗದ ರೋಗದಿಂದ ಪೂರ್ಣವಾಗಿ ಬಿಡುಗಡೆ ಹೊಂದುವುದಕ್ಕೋಸ್ಕರವೇ ಇರುವ ಏಕೈಕ ಅಲೌಕಿಕ ಕೃತಿ. ಮತ್ತೆ ಹೇಳ್ತಾ ಇದ್ದಾರೆ ನೋಡಿ, ದಯವಿಟ್ಟು ಅರ್ಥ ಮಾಡ್ಬೇಕಿದು. ಮತ್ಸರ, ಅಸೂಯೆ ಅನ್ನೋದೇ ಈ ಜಗತ್ತಲ್ಲಿರೋದು ದೊಡ್ಡ ರೋಗ. ಈ ಅಸೂಯೆಯಿಂದ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಹೊರಗಡೆ ಬರ್ಬೇಕಂದ್ರೆ ಅವನು ಶುದ್ಧ ಪ್ರಜ್ಞೆ ಇಟ್ಕೊಂಡು ಶ್ರೀಮದ್ ಭಾಗವತವನ್ನ ಕೇಳಿಸ್ಕೋಬೇಕು. ಅವಾಗ ಮಾತ್ರನೇ ಅಸೂಯೆ ನಮ್ಮಿಂದ ದೂರ ಹೊಟ್ಟೋಗುತ್ತೆ. ಯಾಕೆಂದ್ರೆ ಅತ್ಯಂತ ಉನ್ನತ ಆಗಿರೋದು ರುಚಿ ಶ್ರೀಮದ್ ಭಾಗವತದಲ್ಲಿದೆ. ಆ ರುಚಿ ಯಾವಾಗ ತಗೋತೀವೋ ಆವಾಗ ಭೌತಿಕ ಈ ಮತ್ಸರ, ಅಸೂಯೆ ಅನ್ನೋದು ನಮ್ಮಿಂದ ದೂರ ಹೊಟ್ಟೋಗುತ್ತೆ. ಇಲ್ಲ ಅಂದ್ರೆ ನಾವ್ ಯಾವಾಗ್ಲೂ ಅಸೂಯೆಯಿಂದಾನೇ ತುಂಬಿರ್ತೀವಿ ಜಗತ್ತಲ್ಲಿ. ನಾವು ಒಬ್ಬರನ್ನ ನೋಡಿದ್ರೆ ಇನ್ನೊಬ್ಬರಿಗೆ ಅಸೂಯೆ, ಒಬ್ಬರನ್ನ ನೋಡಿದ್ರೆ ಇನ್ನೊಬ್ಬರಿಗೆ ಸರಿಯಾಗಿರೋದು ವಿಚಾರ. ಅದು ಮನೆಯಲ್ಲಿರ್ಬೋದು, ಅದು ಸಮಾಜದಲ್ಲಿರ್ಬೋದು, ಅದು ದೇಶದಲ್ಲಿರ್ಬೋದು, ಅದು ಪ್ರಪಂಚದಲ್ಲಿರ್ಬೋದು, ಅದು ಬ್ರಹ್ಮಾಂಡದಲ್ಲಿರ್ಬೋದು, ಅನಂತ ಕೋಟಿ ಬ್ರಹ್ಮಾಂಡದಲ್ಲಿರ್ಬೋದು, ಎಲ್ಲ ಕಡೆ ಇದೆ ಅಸೂಯೆ ನಡೀತಾ ಇರೋದು. ಅಸೂಯೆನೇ ನಮ್ಗೆ ಈ ಭೌತಿಕ ಜಗತ್ತಲ್ಲಿ ಇರೋದಿಕ್ಕೆ ಕಾರಣ ಆಗಿರೋದು. ಈ ಅಸೂಯೆಯಿಂದ ಒಬ್ಬ ವ್ಯಕ್ತಿ ಹೊರಗಡೆ ಬರ್ಬೇಕಂದ್ರೆ ಅವನು ಅತ್ಯಂತ ಉನ್ನತ ಆಗಿರೋದು ಭಗವಂತನ ಒಂದು ರಸಾನುಭವನ ಅವರು ತಗೊಳ್ಳೇಬೇಕು. ಆ ಅನುಭವದಿಂದಾನೇ ಈ ಭೌತಿಕ ಪ್ರಜ್ಞೆ ನಮ್ಮಿಂದ ದೂರ ಹೊರಟೋಗುತ್ತೆ. ಅದನ್ನೇ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಇದೇ ರೋಗ. ಈ ರೋಗದಿಂದ ನಾವು ಹೊರಗಡೆ ಬರ್ಬೇಕಾ ಬೇಡವಾ? ಬರ್ಬೇಕಂದ್ರೆ ಶ್ರೀಮದ್ ಭಾಗವತವನ್ನ ನಾವು ಕೇಳಿಸ್ಕೋಬೇಕು, ಅರಿಯಬೇಕು. ಪರಮ ಪುರುಷರ ಸ್ವರೂಪ ಶ್ರೀಮನ್ ನಾರಾಯಣನು ಐಕ ಸೃಷ್ಟಿಗೆ ಅತೀತನೆಂದು ಶ್ರೀಪಾದ ಶಂಕರಾಚಾರ್ಯರು ಒಪ್ಪಿಕೊಂಡಿದ್ದರು. ಮಾಯಾವಾದಿಗಳು ಪುರುಷೋತ್ತಮ ವ್ಯಕ್ತಿತ್ವದ ಬಗ್ಗೆ ಅಸೂಯಾಪರರಾಗಿದ್ದರು. ಅಸೂಯಾಪರ ಮಾಯಾವಾದಿಗೆ ಭಾಗವತದ ಪ್ರವೇಶ ದೊರಕಲಾರದು. ಅದರಿಂದ ಶಂಕರಾಚಾರ್ಯರು ಒಪ್ಕೊಂಡಿದ್ದಾರೆ, ಆದ್ರೆ ಅವರ ಅನುಯಾಯಿಗಳು ಒಪ್ಕೋತಾ ಇಲ್ಲ. ಅಂತ ಭಗವಂತನಲ್ಲಿ ಅಸೂಯೆ ಇಟ್ಕೊಂಡಿರೋರ್ಗೆ ಅವತ್ತು ಕೂಡ ಭಾಗವತದ ಒಳಗಡೆ ಪ್ರವೇಶ ಇಲ್ಲ. ಭಾಗವತ ಏನು? ಜನ್ಮಾದಸ್ಯ ಯಥೋ ಅನ್ವಯಾದಿತರತರಶ್ಚ. ಯಾರು ಸರ್ವ ಕಾರಣಗಳಿಗೆ ಕಾರಣ ಆಗಿರೋ ಆ ಓಂ ನಮೋ ಭಗವತೆ ವಾಸುದೇವಾಯ, ಆ ದೇವಕಿ ಪುತ್ರನಾಗಿರೋ ವಸುದೇವನ ಪುತ್ರನಾಗಿರೋ ಆ ಭಗವಂತನೇ ಸರ್ವ ಕಾರಣಗಳಿಗೆ ಕಾರಣ. ಅವನೊಬ್ಬನೇನೇ ಭಗವಂತ. ಮಿಕ್ಕಿದವರೆಲ್ಲರೂ ಕೂಡ ಅವನ ಸೇವಕರಾಗಿದ್ದೀವಿ. ಅವನ ಪಾತ್ರರಾಗ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ಶ್ರೀಮದ್ ಭಾಗವತ ನಿರೂಪಿಸುತ್ತೆ. ಭಗವಂತ ಆಗೋದಿಕ್ಕೆ ಪ್ರಯತ್ನ ಪಡಬಾರ್ದು. ಮಾಯಾವಾದಿಗಳು ಏನಾಗಕ್ಕೆ ಇಷ್ಟ ಪಡ್ತಾರೆ? ಅವರನ್ನು ಕೂಡ ನಾರಾಯಣ ಆಗಕ್ಕೆ ಯೋಚನೆ ಮಾಡ್ತಾರೆ. ಆದ್ರೆ ನಾರಾಯಣ ಆಗಂಗಿಲ್ಲ. ನಾವು ನಾರಾಯಣ ಆಗೋದೂ ಇಲ್ಲ. ನಾರಾಯಣನ, ಕೃಷ್ಣನ ನಿರಂತರ ಆಗಿರೋ ದಾಸರಾಗಿರೋದೇ ನಮ್ಮ ಸಹಜವಾಗಿರೋದು ಸ್ವರೂಪ. ಅದಕ್ಕೆ ದಾಸರೇನ್ ಹೇಳಿದ್ರು? ದಾಸನ ಮಾಡಿಕೋ ಎನ್ನ ಸಾಸಿರ ನಾಮದ ಶ್ರೀ ವೆಂಕಟರಮಣ. ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕರ ಪುಷ್ಪ ಎನ್ನ ಶಿರದಲ್ಲಿ ಮುಡಿಸೋ ಅಂತ ಹೇಳ್ತಾರೆ. ನಮ್ಮ ದುರ್ಬುದ್ಧಿ ಇದೆ ನಮ್ಗೆ. ನಾವನ್ನು ಕೂಡ ಇಲ್ಲಿ ಏನೋ ಸಾಧಿಸ್ಬೇಕು, ಏನೋ ಪಡ್ಕೋಬೇಕು, ಈ ಪ್ರಕೃತಿ ಮೇಲೆ ನಾನು ಒಡೆತನ ಸಾಧಿಸ್ಬೇಕು. ಯಾವ ತರ ರಾವಣ ಸೀತಾ ಮಾತೆನ ಕದ್ಕೊಂಡೋಗಿ ಇಟ್ಕೊಂಡಲ್ಲ, ಆ ಪ್ರಕಾರವಾಗಿ ಏನನ್ನೋ ಪಡಿಬೇಕು. ಆದ್ರೆ ಎಲ್ಲಾನು ಸೇರಿದ್ ಯಾರಿಗೆ? ಭಗವಂತನಿಗೆ ಮಾತ್ರ. ಬೇರೆ ಇನ್ಯಾರಿಗೂ ಯಾವುದು ಸೇರಿಲ್ಲ. ಅದು ಅರ್ಥ ಆದ್ರೆ ಆ ಒಂದು ಅರ್ಥದಲ್ಲಿ ಮತ್ತೆ ಅಂತ ಒಂದು ಸಂಬಂಧದಲ್ಲಿ ನಿಜವಾಗ್ಲೂ ರಸ ಇದೆ, ಸುಖ ಇದೆ, ಆನಂದ ಇದೆ. ಒಂದ್ ಮಗು ತಾಯಿ ಮಡಿಲಲ್ಲಿ ಯಾವ ತರ ಸೇಫ್ ಆಗಿರುತ್ತಲ್ವಾ, ಎಲ್ಲ ತರ ಸಂರಕ್ಷಣೆ ಅದಕ್ಕೆ ಸಿಗುತ್ತಲ್ವಾ, ಆ ಪ್ರಕಾರವಾಗಿ ಜೀವಾತ್ಮ ಆಗಿರೋರು ಭಗವಂತನ ಸಂಪರ್ಕಕ್ಕೆ ಬಂದಿದ ತಕ್ಷಣ ನಾವು ನಮ್ಮ ಎಲ್ಲಾ ಭಯಗಳನ್ನ ಬಿಡುಗಡೆ ಆಗ್ಬಿಡ್ತೀವಿ. ಅದನ್ನೇ ಭಗವದ್ಗೀತೆಯಲ್ಲೂ ಕೂಡ ಭಗವಂತ ಹೇಳ್ತಾ ಇರೋದು ಏನು? ನೇಹಾಭಿಕ್ರಮ ನಾಶೋ ಅಸ್ತಿ ಪ್ರತ್ಯಾವಾನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಆ ಸ್ವಲ್ಪ ಧರ್ಮದ ವಿಚಾರ ಒಬ್ಬ ವ್ಯಕ್ತಿಗೆ ಅರ್ಥ ಆದ್ರೆ ಅವನು ಮಹಾಭಯದಿಂದ ಪಾರಾಗ್ಬಿಡ್ತಾನೆ. ನಮ್ಮ ಅಸ್ತಿತ್ವನ ನಾವು ಒದ್ದಾಡ್ತಾ ಇದ್ದೀವಿ, ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ, ಕಷ್ಟ ಅನುಭವಿಸ್ತಾ ಇದ್ದೀವಿ. ಅದರಿಂದ ಎಲ್ಲಾನು ಕೂಡ ಬಿಡುಗಡೆ ಆಗ್ಬಿಡ್ತೀವಿ. ಆದ್ರೆ ನಾನ್ ದೇವ್ರಾಗ್ಬೇಕು ಅಂತ ಯಾರಾದ್ರೂ ಯೋಚನೆ ಮಾಡ್ಬಿಟ್ರೆ ಅದು ನಮ್ಗೆ ನಾವೇ ಮಾಡ್ಕೊಂಡಿರೋಂತ ಮೋಸ. ಅದಕ್ಕಿನ್ನ ದೊಡ್ಡ ಮಾಯೆ ಬೇರೆ ಯಾವುದಿಲ್ಲ. ಅಂತವ್ರಿಗೆ ಭಾಗವತದ ಒಳಗಡೆ ಪ್ರವೇಶ ಇಲ್ಲ. ಅದನ್ನೇ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ನಮ್ ಪ್ರಜ್ಞೆ ಏನಿರ್ಬೇಕು? ಶುದ್ಧ
ಪ್ರಜ್ಞೆ ಇಟ್ಕೊಂಡು ನಾವು ಇದನ್ನ ಕೇಳಿಸ್ಕೋಬೇಕು. ಮುಂದುವರಿಸಿ 2 ನಿಮಿಷ ಅವ್ರೇನ್ ಹೇಳ್ತಾ ಇದ್ದಾರೆ, ಭಾಗವತದ ದೊರಕಲಾರದು ಐಕ ಸತ್ಯದಿಂದ ಬಿಡುಗಡೆ ಹೊಂದಲು ನಿಜಕ್ಕೂ ಕಾತರರಾಗಿರುವವರು ಭಾಗವತವನ್ನು ಆಶ್ರಯಿಸಬಹುದು. ಏಕೆಂದ್ರೆ ಇದನ್ನು ಜೀವನ್ಮುಕ್ತರಾದ ಸುಖದೇವ ಗೋಸ್ವಾಮಿಗಳು ಬೋಧಿಸಿದ್ದಾರೆ. ಇದು ಪ್ರಖರವಾಗಿ ಬೆಳಗುವ ಅಲೌಕಿಕ ದಿವಿಗೆ. ಇದರ ಬೆಳಕಿನಲ್ಲಿ ನಿರಾಕಾರ ಬ್ರಹ್ಮ, ಪರಮಾತ್ಮ ಮತ್ತು ಭಗವಂತ ಎಂದು ಸಾಕ್ಷಾತ್ಕರಿಸಿಕೊಳ್ಳಬಹುದಾದ ಅಲೌಕಿಕ ದಿವ್ಯ ಪರಮ ಸತ್ಯವನ್ನು ಸಂಪೂರ್ಣವಾಗಿ ಕಾಣಬಹುದು. ಇಂದ್ರಿಯಾತೀತ ಅನ್ನೋದೇನಿದೆಯಲ್ಲ ಇಲ್ಲಿ, ಅಲ್ಲೇ ಪ್ರಭುಪಾದರು ಭಾವಾರ್ಥದಲ್ಲಿ ಬೇರೆ ತರ ಬರೀತಾರೆ. ಏನ್ ಹೇಳ್ತಾರೆ, ಅಲೌಕಿಕವಾಗಿರೋದು, ದಿವ್ಯವಾಗಿರೋದು ಪರಮ ಸತ್ಯವನ್ನ ನಾವು ತಿಳುವಳಿಕೆ ಪಡಿಬಹುದು ಶ್ರೀಮದ್ ಭಾಗವತದ ಬೆಳಕಿನಿಂದ. ನನಗೂ ಮತ್ತೆ ಭಗವಂತನಿಗೂ ಏನ್ ಸಂಬಂಧ ಇದೆ ಅದು ಸ್ಪಷ್ಟವಾಗಿ ಆ ಸತ್ಯನ ನಾವು ಶ್ರೀಮದ್ ಭಾಗವತದಿಂದ ಮಾತ್ರ ಅರ್ಥ ಮಾಡ್ಕೋಬಹುದು ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ತಿಳುವಳಿಕೆ ಕೊಟ್ಬಿಟ್ಟಿದ್ದಾರೆ. ಅದರಿಂದ ಇದನ್ನ ನಾವು ಇದೇ ತರ ಅರ್ಥ ಮಾಡಿ ಸುಖದೇವ್ ಗೋಸ್ವಾಮಿಗಳು ಯಾವ ತರ ಹೇಳ್ತಾ ಇದ್ದಾರೋ ಅದೇ ತರ ನಾವು ಅದನ್ನ ತಿಳುವಳಿಕೆ ಪಡೆಯೋದಕ್ಕೆ ಪ್ರಯತ್ನ ಪಡಬೇಕು ಅನ್ನೋದೇ ಈ ಒಂದು ಶ್ಲೋಕದಲ್ಲಿ ಸೂತ ಗೋಸ್ವಾಮಿಗಳು ನಮ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಪ್ರಭುಪಾದರ ಭಾವಾರ್ಥದಲ್ಲೂ ಅದನ್ನೇ ಹೇಳ್ತಾ ಇದ್ದಾರೆ. ಎಲ್ಲೂ ಕೂಡ ಕನ್ಫ್ಯೂಷನ್ಗೆ ಅವಕಾಶ ಮಾಡಿ ಕೊಡ್ಬೇಡಿ. ಯಾಕೆಂದ್ರೆ ನಿರಾಕಾರ, ಇನ್ನೊಂದು ಯಾವುದೋ ಪುಸ್ತಕಗಳನ್ನ ಅಧ್ಯಯನ ಮಾಡೋದು, ಓದೋದು, ಮತ್ತೊಂದು ಏನು ಬೇಕಾಗಿಲ್ಲ. ಶ್ರೀಮದ್ ಭಾಗವತ ಒಂದಿದ್ರೆ ಸಾಕು, ಅದನ್ನ ಪರಂಪರೆಯಲ್ಲಿ ಇದೇ ತರ ತಿಳುವಳಿಕೆ ಪಡ್ಕೊಂಡ್ರೆ ಸಾಕು. ಖಂಡಿತವಾಗ್ಲೂ ನಮ್ಗೆ ಈ ಕತ್ತಲೆ ಪ್ರಪಂಚದಿಂದ ನಾವು ಬಿಡುಗಡೆ ಪಡೆಯೋದಕ್ಕೆ ನಮ್ಗೆ ದಾರಿ ಸಿಗತ್ತೆ ಅನ್ನೋದೇ ಒಟ್ಟು ವಿಚಾರ. ಹರೇ ಕೃಷ್ಣ. ಒಂದು 8 ನಿಮಿಷ ಜಾಸ್ತಿ ಆಯ್ತು. ಶ್ರೀಮದ್ ಭಾಗವತಂ ಕಿ ಜೈ, ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ? ಪ್ರಭು, ಇದು ಶಾರೀರಿಕ ಭಾಷ್ಯ ಬರೆದರು ಅಂದ್ರೆ ಏನು? ಅವರು ವೇದಗಳಿಗೆ ಒಂದು ಭಾಷ್ಯ ಬರೀತಾರೆ. ಇವಾಗ ವೇದಗಳದ್ದು ಭಾಷ್ಯ ಯಾವ್ದು ಅಂದ್ರೆ ಶ್ರೀಮದ್ ಭಾಗವತ ಅನ್ನೋದು ವೇದವ್ಯಾಸರೇ ತಿಳುವಳಿಕೆ ಕೊಟ್ಟಿದ್ದಾರೆ. ಆದ್ರೆ ಶಂಕರಾಚಾರ್ಯರು ಏನ್ ಮಾಡಿದ್ರು ಅಂದ್ರೆ ವೇದಗಳನ್ನ ಇಟ್ಕೊಂಡು ಅದಕ್ಕೆ ಒಂದು ಭಾಷ್ಯ ಬರೆದ್ರು. ಅದನ್ನ ಶಾರೀರಿಕ ಭಾಷ್ಯ ಅಂತ ಕರೆದ್ರು. ಅದನ್ನೇ ಇಲ್ಲಿ ಹೇಳಿ. ಅರ್ವಚೀನ ಯಾವುದೋ ಅರ್ವಚೀನ ರಚನೆ ಎಂದು ಬರೆದಿಟ್ಟರು. ಅವಾರ್ಚನೀಯ. ಅವಾರ್ಚನೀಯ ಅಂದ್ರೆ ಇದಕ್ಕೆ ಸಂಬಂಧ ಇಲ್ಲ, ಇದ್ಯಾವುದೋ ಬೇರೆ ವಿಚಾರ ಅನ್ನೋದನ್ನ ಶ್ರೀಮದ್ ಭಾಗವತವನ್ನ ಈ ಮಾಯಾವಾದಿ ಸಿದ್ಧಾಂತದಲ್ಲಿ ಯಾರು ಬರ್ತಾರೋ ಅವರು ವೇದಗಳದ್ದು ಅರ್ಥ ಇದಲ್ಲ ಅಂತ ಅವರು ಅದನ್ನ ಪಕ್ಕಕ್ಕಿಟ್ಬಿಟ್ರು ಅಂತ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ವೇದದ ಅರ್ಥ ಖುದ್ದಾಗಿ ವೇದವ್ಯಾಸರೇ ತಿಳುವಳಿಕೆ ಕೊಟ್ಟಿರುವಂತ ಶ್ರೀಮದ್ ಭಾಗವತಾನೇ ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದೇ ಪ್ರಭುಪಾದರು ಹೇಳ್ತಾರೆ. ಬೇರೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ? ಇದೆಲ್ಲ ಮರಿಬೇಡಿ. ಮತ್ಸರವೆಂಬ ಜಗದ ರೋಗದಿಂದ ಬಿಡುಗಡೆ ಪಡೆಯೋದಕ್ಕೆ ಶ್ರೀಮದ್ ಭಾಗವತ ಇದೆ. ಈ ಶಬ್ದಗಳೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ. ಪ್ರಭುಪಾದರು ಭಾವಾರ್ಥದಲ್ಲಿ ಇದೆಲ್ಲ ಹೇಳಿದ್ದಾರೆ. ಯಾಕೆಂದ್ರೆ ಇದೆಲ್ಲಾನೇ ನಮ್ ಸಮಸ್ಯೆ. ನಾವು ಇದ್ರಲ್ಲೇ ಇದ್ದೀವಿ. ನಾವು ಇದರಿಂದ ಹೊರಗಡೆ ಬರ್ಬೇಕಂದ್ರೆ ನಾವು ಶುದ್ಧ ಪ್ರಜ್ಞೆಯಿಂದ ಭಾಗವತನ ಅರ್ಥ ಮಾಡ್ಕೋಬೇಕು. ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ನಾವ್ ಯಾರ ಮೇಲೆ ಅಸೂಯೆನೋ ಮತ್ಸರನೋ ಪಡ್ಕೊಂಡು ಏನು ತಲೆ ಮೇಲೆ ಹೊತ್ಕೊಂಡು ಹೋಗಲ್ಲ. ಎಲ್ಲ ಇಲ್ಲೇ ಬಿಟ್ಟೇ ಹೋಗೋದು. ಆದ್ರೆ ಬಿಟ್ಟು ಹೋಗೋದನ್ನ ನಾವು ಪ್ರಾಣ ಬಿಡ್ಬೇಕಂದ್ರೇನು ಕೂಡ ಬಿಡಕ್ ಇಷ್ಟಪಡಲ್ಲ. ಇದು ಭೌತಿಕ ಜಗತ್ತಿಂದು ಪರಿಸ್ಥಿತಿ ಇದೆ. ಆದ್ರೆ ಇದರಿಂದ ಎಲ್ಲ ನಾವು ಹೊರಗಡೆ ಬರ್ಬೇಕಂದ್ರೆ ಭಾಗವತ ನಮ್ಗೆ ಭಾಗವತದಿಂದ ಭಗವಂತನ ಸಾಕ್ಷಾತ್ಕಾರ ಪಡ್ಕೋಬೇಕು. ಅವಾಗ ನಾವು ಎಲ್ಲ ಬಿಡೋದಿಕ್ಕೆ ರೆಡಿ ಆಗ್ತೀವಿ. ಯಾರಿಗೇನು ಪ್ರಶ್ನೆ ಇಲ್ಲ ಅಂದ್ರೆ ನಾವು ಒಂದ್ಸಲ ಹರೇ ಕೃಷ್ಣ ಮಂತ್ರ ಹೇಳಿ ಈ ಕಾರ್ಯಕ್ರಮನ ಇಲ್ಲಿಗೆ ನಿಲ್ಸೋಣ. ಮತ್ತೆ ಯಥಾ ಪ್ರಕಾರ ನಾಳೆ ಬೆಳಿಗ್ಗೆ ದಯವಿಟ್ಟು ಎಲ್ರೂ ಕೂಡ ಸ್ವಲ್ಪ ಸಮಯ ಮಾಡಿಕೊಂಡು ಬೆಳಿಗ್ಗೆ 5 ಗಂಟೆಗೆ ಬನ್ನಿ, ಜಪದಲ್ಲಿ ತೊಡಗಿ. ಪ್ರಭುಪಾದರು ಹೇಳೋ ತರ 16 ಮಾಲೆ ಜಪ ಮಾಡೋದ್ರಿಂದ ನಾವು ಮನಸ್ಸನ್ನ ತುಂಬಾ ಚೆನ್ನಾಗಿ ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೋದು. ಮಂತ್ರ ಜಪ ಮಾಡಿಲ್ಲ ಅಂದ್ರೆ ಮನಸ್ಸು ಚಂಚಲವಾಗಿರುತ್ತೆ. ಇಡೀ ದಿನ ನಾವು ಚಂಚಲದಲ್ಲೇ ಇರ್ಬೇಕಾಗತ್ತೆ. ಅದರಿಂದ ಬೆಳಿಗ್ಗೆ ಜಪ ಮಾಡ್ಕೊಳೋಣ, ಅದಾದ್ಮೇಲೆ ಭಾಗವತ ಶ್ರವಣ ಮಾಡೋಣ. ಪ್ರಭುಪಾದ್ರು ಯಾವ ತರ ಹೇಳ್ತಾ ಇದಾರೋ ಅದೇ ತರ ಅರ್ಥ ಮಾಡೋದಿಕ್ಕೆ
ನಮ್ಗೆ ಅನುಕೂಲ ಆಗೋದು ಭಗವಂತನ ನಾಮಸ್ಮರಣೆಯಿಂದ. ಅದರಿಂದ ದಯವಿಟ್ಟು ನೀವೆಲ್ಲರೂ ಕೂಡ ನಾಳೆ ಬೆಳಿಗ್ಗೆ 5 ಗಂಟೆಗೆ ಜಪಕ್ ಬನ್ನಿ. ಒಂದ್ಸಲ ಹರೇ ಕೃಷ್ಣ ಮಂತ್ರ ಹೇಳಿ ನಾವು ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಿಸ್ಬೋದು. ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ 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 ಕೃಷ್ಣ. ಎಲ್ರಿಗೂ ಹರೇ ಕೃಷ್ಣ. ಮಾತಾಜಿ ನಾನ್ ನಾಳೆ ಓದ್ತೀನಿ ಮಾತಾಜಿ. ನಾನು ಓದ್ತೀನಿ ಮಾತಾಜಿ. ರಾಧಮ್ಮ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ಓದನ